activities in the field of fisheries and aquaculture. Dr. Chaitanya has contributed to several research projects, authored numerous publications, and participated in many national and international programs related to fish breeding, nutrition, and aquaculture production systems. He also been associated with the World Fish Center as well as initiatives under the District 1 Product Scheme, focusing on sustainable aquaculture development. His work spans modern aquaculture technologies, RAS systems, and species diversification, aimed to improving productivity and sustainability in land fisheries. We are privileged to have him with us today to share his expertise. Thank you, sir, for joining us today. I invite our coordinator to kindly welcome Dr. Chaitanya to the group. Dr. Chaitanya will now deliver his lecture on production of fishes through advanced aquaculture technologies (RAS). Sir, we warmly invite you to address the gathering. Thank you. Good afternoon to one and all. So, ಬೆಳಿಗ್ಗೆ ನೀವೆಲ್ಲ ಫಿಶ್ ಕಲ್ಚರ್ ಬಗ್ಗೆ ಒಂದು ಬೇಸಿಕ್ಸ್ ಅಂತ ವಿಷಯ ತಿಳ್ಕೊಂಡಿರ್ಬೋದಲ್ವ, ರೈಟ್? ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ ಕಲ್ಚರ್ ಆಗಿರ್ಬೋದು, ಹೌ ಫಿಶ್ is important in each and everyone's life in the days to come, and how it's going to impact economically as well as nutritional point of view. ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಹೇಳಿರ್ಬೇಕಲ್ಲ, ಬೆಳಗ್ಗೆ ಗಿಡದ ಸರ್ ಹೇಳಿರ್ಬೇಕು ಯಾವ ಥರ ಕಲ್ಚರ್ ಮಾಡ್ತಾರೆ, ಕಲ್ಚರ್ ಮಾಡೋವಂಥ ಡಿಫ್ರೆಂಟ್ ಟೆಕ್ನಿಕ್ಸ್ ಏನಿರ್ಬೋದು. ಆಯಿತು. ಸೊ ನಮಗೆ ಅಲಾಟ್ ಆಗಿರೋಂಥ ಟಾಪಿಕ್ ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್. ಆಸ್ ಅ ನೇಮ್ ಸಜೆಸ್ಟ್, ಇಟ್ಸ್ ಅ ರೀಸರ್ಕ್ಯುಲೇಷನ್ ಆಫ್ ದ ವಾಟರ್. ಸೊ ವೇರ್ ದ ವಾಟರ್ ಈಸ್ ಸ್ಕೇರ್ಸ್ ಅಲ್ವಾ, ನೀರು ಎಲ್ಲಿ ಕಡಿಮೆ ಇರುತ್ತೆ, ಅದರ ಜೊತೆಗೆ ಎಲ್ಲಿ ಜಾಗ ಕಡಿಮೆ ಇರುತ್ತೆ, ಸ್ಪೇಸ್ ಸ್ಕೇರ್ಸಿಟಿ ಎಲ್ಲಿ ಇರುತ್ತೆ, ಅಲ್ಲಿ ಈ ಥರ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋದಾದರೆ, ಸೊ ಈಗಾಗಲೇ ಸರೆಲ್ಲ ಹೇಳಿರೋದು ಆಗಿರ್ಬೋದು, ಜನರಲ್ ನಿಮ್ಗೆ ಗೊತ್ತಿರೋ ಹೌ ಫಿಶ್ ಇಸ್ ವೆರಿ ನ್ಯೂಟ್ರಿಷಸ್ ಟು ಹ್ಯೂಮನ್ ಕನ್ಸಂಪ್ಷನ್. ಸೊ ಯಾರಾದರೂ ಗೊತ್ತಿರೋವಂಥವ್ರು ಹೇಳ್ಬೋದು, ವಾಟ್ ಈಸ್ ದ ಬೇಸಿಕ್ ಯೂಸ್ ಆಫ್ what is the benefit of consuming fish? Fish ತಿಂದರೆ ಏನು ಸಿಗ್ಬೋದು? ಇಮ್ಯುನಿಟಿ. ಓಕೆ, ದೆನ್ ಇಷ್ಟು ಜನ ಇದ್ದೀರ, ಫಿಶ್ ಯಾರು ತಿನ್ನೋದೇ ಇಲ್ವಾ ಇಲ್ಲಿ? ತಿಂತೀರಲ್ವಾ? ಸೊ ಯಾಕೆ ತಿಂತೀರಾ, ಹೇಗೆ ತಿಂತೀರಾ? ದೇರ್ ಆರ್ ಡಿಫರೆಂಟ್ ವೆರೈಟೀಸ್, ಲೈಕ್ ದೇರ್ ಆರ್ ಮೋರ್ ದ್ಯಾನ್ 24,000 ವೆರೈಟೀಸ್ ಎಡಿಬಲ್ ಫಿಶಸ್ ಇನ್ ದ ಎಂಟೈರ್ ವರ್ಲ್ಡ್. ನಮ್ಮಲ್ಲಿರೋದು ಹಾರ್ಡ್ಲಿ ಅಬೌಟ್ 2,400-2,500 ಐಡೆಂಟಿಫೈಡ್ ಆ್ಯಂಡ್ ಕ್ಲಾಸಿಫೈಡ್. ಬಟ್ ನಮ್ಮ ಮಾರ್ಕೆಟಲ್ಲಿ ಸಿಗೋದು ನಿಮಗೆ ಮ್ಯಾಕ್ಸಿಮಮ್ ಅಂದರೆ 20 to 30 ವೆರೈಟೀಸ್ ಅಲ್ವಾ. ಸೊ ಇಷ್ಟು ಇದರಲ್ಲಿ ನಮಗೆ ಕೆರೆಗಳಲ್ಲಿ, ನದಿಗಳಲ್ಲಿ ಅಥವಾ ಸಮುದ್ರದಿಂದ ಕೆಲವೊಂದು ಬರೋವಂಥ ಮೀನುಗಳಲ್ಲಿ ನಾವು ನೋಡೋವಂಥದ್ದು ಹಾರ್ಡ್ಲಿ 10 ಸ್ಪೀಶೀಸ್ ಅಲ್ವಾ. ಸೊ ಅದನ್ನು ತಿಂದಾಗ ಅಟ್ಲೀಸ್ಟ್ ನೀವು ಚಿಕನ್ ಅಥವಾ ಮಟನ್ನ ಒಂದು ಆಪ್ಷನ್ ಅಂತ ತೊಗೊಂಡಾಗ ಇದನ್ನು ಅದರ ಪರ್ಯಾಯವಾಗಿ ತೊಗೊಳಕ್ಕೆ ಏನಾದರೂ ಒಂದು ರೀಸನ್ ಇರುತ್ತೆ. Can you keep please little bit louder? Let's have a discussion session, that is more important for us. ಯಾಕೆ ಫಿಶ್ ಏನಂದರೆ ಆರಾಮಾಗಿ ಸಾಯಿಸ್ಬೋದು ಅಂತಾನ, ಇಲ್ಲ ನೀರಲ್ಲಿರುತ್ತೆ ಫ್ರೆಶ್ ಅಂತಾನ? ದೇರ್ ಆರ್ ಮೆನಿ. ಸಿ ಬೋರ್ಡ್ ನೋಡಿದ್ರೆ ಇಷ್ಟೊಂದು ವೆರೈಟೀಸ್ ಇಲ್ಲೇ ನಿಮಗೆ ಇಷ್ಟೊಂದು ಕಾಣ್ತಿದೆ ನಿಮಗೆ. ದೇರ್ ಆರ್ ಸೋ ಮೆನಿ ಹಿಂಟ್ಸ್, ರೈಟ್? ಸಿ ನಾವೆಲ್ಲ ಕೋವಿಡ್ನ ದಾಟಿ ಬಂದಮೇಲೆ ವಿ ಟಾಕ್ ಓನ್ಲಿ ಅಬೌಟ್ ಇಮ್ಯುನಿಟಿ, ಬಟ್ ಇಮ್ಯುನಿಟಿನ ಬೂಸ್ಟ್ ಮಾಡಲಿಕ್ಕೆ ದೇರ್ ಆರ್ ಸೋ ಮೆನಿ ಕಾಂಪೊನೆಂಟ್ಸ್, ರೈಟ್? ಸೊ ಅದಕ್ಕಾಗಿ ಬೇಕಾಗಿರುವಂಥ ಡಿಫ್ರೆಂಟ್ ಫುಡ್ಸ್ನ ನಾವು ಕನ್ಸ್ಯೂಮ್ ಮಾಡ್ತೇವೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ಆ್ಯಕ್ಚುಲಿ ಕಾನ್ಸಂಟ್ರೇಟ್ ಮಾಡಿದರೆ ಫಿಶ್ ಈಸ್ ಆಲ್ಸೋ ಒನ್ ಅಮೌಂಟ್. ಓಕೆ, ಲೆಟ್ಸ್ ಬಿಫೋರ್ ಗೆಟಿಂಗ್ ಇನ್ ಟು ದ ಟಾಪಿಕ್ ಐ ವಿಲ್ ಜಸ್ಟ್ ಹೈಲೈಟ್ ಫ್ಯೂ ಥಿಂಗ್ಸ್. ಫಿಶ್ ಅಂತಂದರೆ ನಿಮಗೆ ಜಸ್ಟ್ ಇಟ್ಸ್ ನಾಟ್ ಲೈಕ್ ಎನಿ ಅದರ್ ಮೀಟ್ ಪ್ರಾಡಕ್ಟ್ ಅಂತ ಅಲ್ಲ. ಸಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಟ್ ಈಸ್ highly proteinaceous, which is very important.
and it contains majority of the amino acids which are suitable for our human development, whether it is organ development or cerebral development, anything. So ಅದಕ್ಕೋಸ್ಕರ fish has got a white meat, so there is a difference between white meat and red meat. At least you know that, right? So when we consume white meat, it is easily digestible and the release of nutrients are very much rapid. ಸೊ ಈ ವೈಟ್ ಮೀಟ್ನ ಅದಕ್ಕೋಸ್ಕರ ನಾವು ಹೆಚ್ಚಾಗಿ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಮೇಜರ್ ಬೆನಿಫಿಟ್ಸ್ ಡೈರೆಕ್ಟ್ ಆಗುತ್ತೆ. ಎಕ್ಸೆಪ್ಟ್ ಶೆಲ್ ಫಿಶ್ ಪಾಯ್ಸನಿಂಗ್ ಒಂದು ಬಿಟ್ಟರೆ, ಫಿಶ್ ತಿಂದು ಹೊಟ್ಟೆಗೆಟ್ಟಿದೆ ಅಥವಾ ಬೇರೆ ಥರದ್ದೇನೋ ಸೈಡ್ ಎಫೆಕ್ಟ್ಸ್ ಆಗಿದೆ ಅನ್ನೋದು ತುಂಬ ರೇರ್ ಕೇಸಸ್. ಬಟ್ ವೆನ್ ಯು ಕನ್ಸ್ಯೂಮ್ ರೆಡ್ ಮೀಟ್, ವೆದರ್ ಇಟ್ ಇಸ್ ಚಿಕನ್, ಮಟನ್, ಪೋರ್ಕ್, ಯೂಶಲಿ ಸ್ಟಮಕ್ ಅಪ್ಸೆಟ್ ಆಗೋದು ಕಾಮನ್ ಆಗುತ್ತೆ. ಐ ಮೀನ್ ಬಿಯಾಂಡ್ ದ ಲಿಮಿಟ್, ನಾರ್ಮಲ್ ಲಿಮಿಟ್ಗಿಂತ ಒಂದು ಲಿಮಿಟ್ ಮೇಲೆ ಹೋಗುತ್ತೆ. Obviously adaಗುತ್ತೆ, but fish ಆಗಲ್ಲ because it has got omega-3 fatty acids and apart from that it is easily digestible protein, so which is very important for each and every human being. And regular ನಮಗೆ ಆಬ್ವಿಯಸ್ಲಿ ನೀವೆಲ್ಲ ಕಾಲೇಜಲ್ಲಿ ಇರೋಂಥ ನಿಮಗೆಲ್ಲ ಗೊತ್ತಿರುತ್ತೆ, ಯಾವಾಗಲೂ ರಿಸಲ್ಟ್ಸ್ ವೆದರ್ ಇಟ್ ಈಸ್ +2 ಆರ್ ಈವನ್ SSLC ಅಂತ ಬಂದಾಗ ಟಾಪರ್ಸ್ ಯಾರು ಇರ್ತಾರೆ? ಕರಾವಳಿ, ಮಂಗಳೂರು, ಉಡುಪಿ. So there may be a reason behind it. It's not only about topographical or geographical location. So when you consume fish regularly, so your cerebral activity will be more. So we have to consume regular white meat so that it will have disease ಆಗಿರ್ಬೋದು ಅಥವಾ there are so many reasons. See, if I start from here to toe, there are so many ಕಾಂಪೊನೆಂಟ್ಸ್ ಅದು ಡೈರೆಕ್ಟಾಗಿ ಇಂಪ್ಯಾಕ್ಟ್ ಮಾಡುತ್ತೆ. ಅಲ್ಝೈಮರ್ಸ್ ಡಿಸೀಸ್ ಗೊತ್ತಿದೆ ಅಲ್ವಾ? ಸೊ ದ ಪೀಪಲ್ ಹೂ ಆ್ಯಕ್ಚುಲಿ ರೆಗ್ಯುಲರಾಗಿ ಫಿಶ್ ಕನ್ಸ್ಯೂಮ್ ಮಾಡ್ತಾರೆ ಅವ್ರಿಗೆ ಅಲ್ಝೈಮರ್ ಮರು ರೋಗ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಲೇಟೆಸ್ಟ್ ಅಂತಂದರೆ ಸ್ಕಿನ್ ಬರ್ನ್ಸ್ಗೆ ನಾವು ರೆಗ್ಯುಲರಾಗಿ ಯೂಸ್ ಮಾಡೋಂಥ ನಾರ್ಮಲ್ ಟ್ರೀಟ್ಮೆಂಟ್ಸ್ಗಿಂತ ಈಗ ಫಿಶ್ ಸ್ಕಿನ್ನ ಯೂಸ್ ಮಾಡ್ತಾರೆ. ಸೊ ಬಿಕಾಸ್ ಇಟ್ ಈಸ್ ಜೆನೆಟಿಕಲಿ ಕ್ಲೋಸ್ ಟು ಅವರ್ ಹ್ಯೂಮನ್ ಜೀನ್ಸ್. ಸೊ ದೀಸ್ ಆರ್ ಆಲ್ ದ ಡೆವಲಪ್ಮೆಂಟ್ಸ್ ಹೇಗೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಇದನ್ನು ಬಿಟ್ಟು ಮಕ್ಕಳಲ್ಲಿ ಅಸ್ತಮ ಆ್ಯಂಡ್ ನವೇಡೇಸ್ ಬಿಕಾಸ್ ಆಫ್ ದಿಸ್ ಕೋವಿಡ್ ಆನ್ಲೈನ್ ಕ್ಲಾಸಸ್ ಮಕ್ಕಳಲ್ಲಿ ಇರೋಂಥ ರೆಟಿನಾ ಇಶ್ಯೂ ಆಗಿರ್ಬೋದು, ಅಸ್ತಮ ಇಶ್ಯೂ ಆಗಿರ್ಬೋದು, ಇದೆಲ್ಲ ಹೈದರಾಬಾದಲ್ಲಿ ಒಂದು ಲೈವ್ ಫಿಶ್ನ ನಮ್ಮದು ಸರ್ ಇದು ಟ್ರೀಟ್ಮೆಂಟ್ ಕೇಳಿದ್ದೀರಾ, ಬೈತಿನಿ ಫಿಶ್ ಮೆಡಿಸಿನ್ ಅಂತ ಹೇಳ್ತಾರೆ. ಇಟ್ ಈಸ್ ಟು ಟ್ರೀಟ್ ಅಸ್ತಮ. ಈ ಇದರಲ್ಲಿ ಕೂಡ it's not scientifically proven whether it is going to directly cure it or not, but it's a traditional practice, so it is not being halted or restricted like that. ಅದರಲ್ಲಿ ಏನು ಮಾಡ್ತಾರೆ, ಲೈವ್ ಫಿಶನ್ನು ಬಾಯಿಗೆ ಒಂದು ಸಣ್ಣ ಔಷಧಿ, ಆಯುರ್ವೇದಿಕ್ ಔಷಧಿಯನ್ನು ತುಂಬಿಸಿ ಲೈವ್ ಫಿಶನ್ನು ನುಂಗಿಸ್ತಾರೆ. ಆ್ಯಂಡ್ ಇಟ್ ಹ್ಯಾಸ್ ಗಿವನ್ ಅ ಬೆಟರ್ ರಿಸಲ್ಟ್ಸ್ ಆ್ಯಂಡ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್, ಬಟ್ ದೆರ್ ಈಸ್ ನೋ ಸೈಂಟಿಫಿಕ್ ಪ್ರೂಫ್ ಔಟ್ ಆಫ್ ಇಟ್. ಸೊ ಈ ಥರದ್ದು ಸಿಚುವೇಶನ್ಸ್ ಎಲ್ಲ ಇದೆ. ಸೊ ಅದು ತುಂಬ ಇದೆ, ಸೊ ಅದ್ರ ಬಗ್ಗೆ ಬೇಡ. ಸೊ ಈಗ ಈ ವಿಷಯಕ್ಕೆ ಅಂತ ಬಂದಾಗ ಇಟ್ ಇಸ್ ಹೈಲಿ ನ್ಯೂಟ್ರಿಷಿಯಸ್, ಸೊ ಬಿಕಾಸ್ ಆಫ್ ವಿಚ್ ದ ಪ್ರೊಡಕ್ಷನ್ ಆ್ಯಂಡ್ ದ ಡಿಮ್ಯಾಂಡ್ ಈಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ, ಆ್ಯಂಡ್ ಇನ್ ದ ನೆಕ್ಸ್ಟ್ 20 to 30 years it is going to be one of the most important food product in the market. Okay, ಸೊ ಈಗಾಗಲೇ ಇದು ಆಬ್ವಿಯಸ್ಲಿ ಎಷ್ಟೊಂದು ಜನಕ್ಕೆ ಗೊತ್ತಿದ್ದಾರೆ, omega-3 ಫ್ಯಾಟಿ ಆಸಿಡ್ನ ನೀವು ಕ್ಯಾಪ್ಸಲ್ಸ್ ಮುಖಾಂತರನೋ ಟ್ಯಾಬ್ಲೆಟ್ಸ್ ಮುಖಾಂತರನೋ ನೀವು ತೊಗೊತಾನೆ ಇರ್ತೀರ. ನಿಮ್ಗೆ ಗೊತ್ತಿರಲ್ಲ ಎಷ್ಟೊಂದು ಮೆಡಿಸಿನ್ಸಲ್ಲಿ ನಿಮ್ಗೆ ಆ್ಯಕ್ಚುಲಿ ಇದ್ದೇ ಇರುತ್ತೆ. ಯೂಸಸ್ ಅಂತ ಬಂದಾಗ ತುಂಬ ಇದೆ ಈ ಇದರಲ್ಲಿ. ಸೊ ನಾವು ಜನರಲಾಗಿ ಏನಂದರೆ ಒಂದು ಓವರಾಲ್ ಬ್ರಾಡ್ ಸ್ಪೆಕ್ಟ್ರಮಲ್ಲಿ ಹೇಳೋಕಂದರೆ ವೆದರ್ ಇಟ್ ಇಸ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಆರ್ ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಈವನ್ ಸಮ್ ಸಾರ್ಟ್ ಆಫ್ ಸ್ಯಾನಿಟರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಫಿಶ್ ಒನ್ ಆಫ್ ದ ಅದರ್ ವೇ ಯೂಸ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಮೇನ್ ಟಾಪಿಕ್. ಸೊ ಎನಿ ಫಿಶ್, ಯಾವುದೇ ಫಿಶನ್ನು ಕಂಟ್ರೋಲ್ಡ್ ಆರ್ ಸೆಮಿ ಕಂಟ್ರೋಲ್ಡ್ ಕಂಡೀಷನಲ್ಲಿ ಕಲ್ಚರ್ ಮಾಡೋದನ್ನು ನಾವು ಅಕ್ವಾಕಲ್ಚರ್ ಅಂತ ಕರಿತೀವಿ. ಸೊ ಈ ಫಿಶ್ ಕಲ್ಚರ್ ಅಂತಂದರೆ ಫಿಶರೀಸ್ ಅಂತಂದರೆ ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಫಿಶ್ ಕ್ಯಾಚಿಂಗ್ ಅಂತ ಆಗಿರುತ್ತೆ. ಅಕ್ವಾಕಲ್ಚರ್ ಇಟ್ಸ್ ಅ ಪಾರ್ಟ್ ಆಫ್ ಇಟ್. ಸಿ ಇಸ್ ಅ ಓಪನ್ ಸೋರ್ಸ್, ಅಂದರೆ ಸಿಯಲ್ಲಿ ಹೇಗೆ ಅಂತಂದರೆ ಓಪನ್ ಸೋರ್ಸ್ ಇರುತ್ತೆ, ಯಾರು ಬೇಕಾದ್ರೂ ಬೋಟ್ ತೊಗೊಂಡು ಹೋಗ್ಬೋದು, ಫಿಶ್ನ ಹಿಡ್ಕೊಬರ್ಬೋದು, ಅಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ. ಬಟ್ ಲೈಸೆನ್ಸ್ ಯಾವಾಗ ಬೇಕು ಅಂತಂದರೆ ಇಫ್ ಯು ಆರ್ ಯೂಸಿಂಗ್ ಅ ಮೆಕನೈಸ್ಡ್ ಬೋಟ್, ಆ ಮೆಕನೈಸ್ಡ್ ಬೋಟಲ್ಲಿ ಯಾವ ಕೆಪಾಸಿಟಿ ಇಂಜಿನ್ಸ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ, ವಾಟ್ ಟೈಪ್ ಆಫ್ ಗೇರ್ ಈಸ್ ಯೂಸ್ ಟು ಕ್ಯಾಚ್ ದಟ್ ಫಿಶ್. ಸೊ ದೆರ್ ಆರ್ ಲಾಟ್ ಆಫ್ ಡ್ರಾಬ್ಯಾಕ್ಸ್ ಇನ್ ದ್ಯಾಟ್ ಬಿಕಾಸ್
1970s ಎಕ್ಸ್ಪ್ಲಾಯಿಟೇಷನ್ ಆಫ್ ನ್ಯಾಚುರಲ್ ರಿಸೋರ್ಸ್ ಅಷ್ಟೊಂದು ಇರಲಿಲ್ಲ. Then came so many advanced gears, that is catching the nets. Nets are termed in gears in fisheries. So ಇದು ಏನಾಗುತ್ತೆ ಅಂತಂದರೆ, ಆ ಗೇರ್ಸು ಸಮ್ ಆರ್ ಆ್ಯಕ್ಟಿವ್ ಗೇರ್ಸ್, ಸಮ್ ಆರ್ ಪ್ಯಾಸಿವ್ ಗೇರ್ಸ್. ಸಮ್ ಆ್ಯಕ್ಟಿವ್ ಗೇರ್ಸ್ ಹೇಗೆ ಅಂತಂದರೆ ಬಾಟಮಲ್ಲಿ ಡ್ರ್ಯಾಗ್ ಮಾಡ್ಕೊಂಡು, ಈ ಮೂವೀಸಲ್ಲಿ ಎಲ್ಲಾದರೂ ಇದರಲ್ಲಿ ನೋಡಿದಾಗ ನೋಡಿರ್ಬೋದು, 2 ಬೋಟಿಂದ ಅಥವಾ 1 ಬೋಟಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ದಟ್ ಈಸ್ ಕಾಲ್ಡ್ ಎಸ್ ಟ್ರಾಲರ್ಸ್. ಸೊ ಅದರಲ್ಲಿ ಇಕೋಸಿಸ್ಟಮ್ ಡ್ಯಾಮೇಜ್ ಕೂಡ ಇರುತ್ತೆ, ಯಾಕಂದರೆ ಸೇಮ್ ಬೆಡ್ನ ಬಾಟಮ್ನ ಪದೇ ಪದೇ ಡಿಸ್ಟರ್ಬ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಅಲ್ಲಿರುವಂಥ ಬೆಂಥಿಕ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಎಕ್ಸ್ಪ್ಲೈಟ್ ಆಗುತ್ತೆ, ಪ್ಲಸ್ ಕೆಲವೆಲ್ಲ ಎಕ್ಸ್ಟಿಂಕ್ಟ್ ಆಗುತ್ತೆ. ಸೊ ಈ ಇಕೋಸಿಸ್ಟಮಲ್ಲಿ ಇಂಬ್ಯಾಲೆನ್ಸ್ ಶುರು ಆಗುತ್ತೆ. ಇದು ಬಾಟಮಲ್ಲಿ ಆದರೆ ಪರ್ಸಿನ್ ಅಂತ ಅಗೇನ್ ಇನ್ 1976 ಒಂದು ಶುರುವಾಯಿತು ನಮ್ಮ ಇಂಡಿಯಾಗೆ, ಬಟ್ ಇಟ್ ವಾಸ್ ಯೂಸ್ಡ್ ಇನ್ ಅಟ್ಲಾಂಟಿಕ್ ಆ್ಯಂಡ್ ಪೆಸಿಫಿಕ್ ಓಷನ್. ಸೊ ಅದರ ಸೈಜ್ ಏನಿರುತ್ತೆ ಅಂತಂದರೆ 2 kilometers length of drag net curve encircling a particular fish shore, that is group of fishes. You can imagine 2 kilometers ಉದ್ದದಂಥ ನೆಟ್ಟನ್ನು ನಾವು ಎನ್ಸರ್ಕಲ್ ಮಾಡಿದ್ರೆ ಅಲ್ಲಿರೋಂಥ ಎಷ್ಟೊಂದು ಫಿಶಸ್, ವೆದರ್ ಇಟ್ ಇಸ್ ಸ್ಮಾಲ್ or the big or the brooders or the juveniles, irrespective of that it will be captured with it, ಅಲ್ವಾ? ಸೊ ಈ ಥರದ್ದು ಎಕ್ಸ್ಪ್ಲಾಯಿಟೇಷನ್ ಆಗೋದ್ರಿಂದ ನಮ್ಗೆ ಏನಾಯಿತು ಅಂದರೆ ನ್ಯಾಚುರಲ್ ರಿಸೋರ್ಸ್ ಮೇಲೆ ಡಿಪೆಂಡ್ ಆಗೋದು ಸೂಟಬಲ್ ಅಲ್ಲ ಅಂತ ಹೇಳಿ ದೆನ್ ವಿ ಕೇಮ್ ಇನ್ ಟು ಕಲ್ಚರ್ ಸಿಸ್ಟಮ್. ಕೆರೆಯಲ್ಲಿ ಮೀನನ್ನು ಹಾಕಿ ಬಿಡೋದನ್ನು ಅದು ಓಪನ್ ಸೋರ್ಸ್ ಆಗುತ್ತೆ, ಪ್ಲಸ್ ಅದನ್ನು ಯಾವುದೇ ಥರದ ಕಂಟ್ರೋಲ್ ಅಂತ ಇಟ್ಕೊಳ್ಳೋಣ. ದೆನ್ ಕಮ್ಸ್ ಸೆಮಿ ಇಂಟೆನ್ಸಿವ್. ವಿ ವಿಲ್ ರಿಲೀಸ್ ದ ಫಿಶ್, ಮೀನನ್ನು ಬಿಡ್ತೇವೆ, ಬೇಕಾಗಿರೋ ಫುಡ್ಡನ್ನು ಕೊಡ್ತೇವೆ, ಬಟ್ ಆದರೆ ಕಂಪ್ಲೀಟ್ ಕಂಟ್ರೋಲ್ ಇರಲ್ಲ. ವೆದರ್ ಇಟ್ ಇಸ್ ಫಾರ್ ವಾಟರ್ ಕ್ವಾಲಿಟಿ ಆಗಿರ್ಬೋದು, ವೆದರ್ ಚೇಂಜಸ್ ಆಗಿರ್ಬೋದು, ಇದನ್ನು ನಾವು ಕಂಟ್ರೋಲಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಕಮ್ಸ್ fully controlled system, just like an ICU system. Everything is taken care. Ade one of the technologies, recirculatory aquaculture system. Similarly, there is biofloc system. So idella technologies fish culture na ಮಾಡಲಿಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಇದರಲ್ಲಿ ನಾವು ಹೇಳೋದಾದರೆ ಒನ್ ಈಸ್ ಟು ಹ್ಯಾವ್ ಅ ಗುಡ್ ನ್ಯೂಟ್ರಿಷಿಯಸ್ ಫುಡ್, ಪೌಷ್ಟಿಕಾರ ಆಹಾರನ ಉತ್ಪಾದನೆ ಮಾಡೋಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ. ನೆಕ್ಸ್ಟು ecological balance, reducing the impact on the environment. ಸೊ ಯಾವಾಗ ನಾವು ನ್ಯಾಚುರಲ್ ಸೋರ್ಸಲ್ಲಿ ನಾವು ಎಕ್ಸ್ಪ್ಲಾಯ್ಟ್ ಮಾಡಿ ಹಲವಾರು ಸ್ಪೀಷೀಸ್ನ ನಾವು ಆಗಲೇ ಎಕ್ಸ್ಪ್ಲಾಯ್ಟ್ ಮಾಡಿಬಿಟ್ಟಿದ್ದೀವಿ. ಸೊ ಆ ಥರದ್ದು ಇಂಪ್ಯಾಕ್ಟ್ ಮತ್ತೆ ಆಗಬಾರ್ದು ಅಂತೇಳಿ ಕಲ್ಚರ್ ಸಿಸ್ಟಮಲ್ಲಿ ಬಯೋಸೆಕ್ಯೂರ್ಡ್ ಕಂಡೀಷನಲ್ಲಿ ಕೆಲವು ಫಿಶಸ್ನ ಕಲ್ಚರ್ ಮಾಡಿ, ವೆದರ್ ಇಟ್ ಇಸ್ ಫಾರ್ ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಆರ್ ಕನ್ಸರ್ವೇಷನ್ ಪಾಯಿಂಟ್ ಆಫ್ ವ್ಯೂ, ಅದನ್ನು ಮಾಡಿ ನಾವು ಅದರಿಂದ ಇನ್ಕಮ್ ಜನರೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಬ್ವಿಯಸ್ಲಿ ಇಟ್ ಜನರೇಟ್ಸ್ ಎಂಪ್ಲಾಯ್ಮೆಂಟ್, ವೆದರ್ ಇಟ್ ಈಸ್ ಅರ್ಬನ್ ಆರ್ ಇವನ್ ರೂರಲ್ ಏರಿಯಾಸ್, ಅಲ್ವಾ? ಗ್ರಾಮೀಣ ಪ್ರದೇಶದಲ್ಲಿ ಈಗ ಹೆಚ್ಚಾಗಿ ಪ್ರಚಲಿತ ಆಗಿರುವಂಥದ್ದು ಅಕ್ವಾಕಲ್ಚರ್. ಯಾಕೆ ಅಂದರೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಕೃಷಿ ಹೊಂಡಗಳನ್ನು ಮಾಡಿಸ್ತಾರೆ. ಯಾವುದಕ್ಕೆ? ನೀರು ಶೇಖರಣೆಗೆ. ನೀರು ಶೇಖರಣೆ ಮಾಡೋದ್ರಿಂದ ಅದರಲ್ಲಿ ಅವ್ರಿಗಿರೋಂಥ ಬೆಳೆಗಳನ್ನು ಅವರು ಸಾಕಾಣಿಕೆ, ಅದು ಏನೇ ಒಂದು ಕೃಷಿ ಆಗಿರ್ಬೋದು, ಹೂವು ಹಣ್ಣು ಏನೇ ಆಗಿರ್ಬೋದು, ಅದನ್ನು ಮಾಡ್ಕೊಳ್ಳಿಕ್ಕೆ ಅವರು ಸ್ಟೋರ್ ಮಾಡ್ಕೋತಾರೆ. ಬಟ್ ಆ ಟ್ಯಾಂಕನ್ನು, ಸೇಮ್ ಟ್ಯಾಂಕನ್ನು ಐಡಲ್ ಇಡೋ ಬದಲು ಅದನ್ನು ಫಿಶ್ ಕಲ್ಚರ್ಗೆ ನಾವು ಕನ್ವರ್ಟ್ ಮಾಡ್ತೀವಿ. ಸೊ ಆ ಒಂದು ಇದರಲ್ಲಿ ಈಗ ಹಲವಾರು ಕೃಷಿಕರು ಇದನ್ನು ಸಾಕಾಣಿಕೆ ಮಾಡ್ತಾರೆ. ಆ್ಯಂಡ್ ಆಬ್ವಿಯಸ್ಲಿ ಎಕ್ಸ್ಪೋರ್ಟ್ ವ್ಯಾಲ್ಯೂ ಆಸ್ ಜಂಪ್ ಲೈಕ್ ಎನಿಥಿಂಗ್ ಸಿನ್ಸ್ ಫ್ರಮ್ ಪಾಸ್ಟ್ 2 decades. ಈ ಒಂದೆಲ್ಲ ಇದರಲ್ಲಿ ನೋಡ್ಕೊಂಡು ಹೋದಾಗ ದೆನ್ ವಿ ಹ್ಯಾವ್ ಅ ವೆರಿ ಗುಡ್ ಫಿಶರೀಸ್ ಡೆವಲಪ್ಮೆಂಟ್. ಓಕೆ, ಆಸ್ ಐ ಮೆನ್ಷನ್, ಆಹಾರ ಭದ್ರತೆ ಆಗಿರ್ಬೋದು, ಪೌಷ್ಟಿಕತೆ ಆಗಿರ್ಬೋದು, ಅಥವಾ ನಮ್ಮ ಎಕನಾಮಿಕ್ ಗ್ರೋತ್ ಆಗಿರ್ಬೋದು, ಈ ಥರದ ಫಿಶ್ ಕಲ್ಚರ್ನ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈಗ ಮಾಡೋದ್ರಲ್ಲಿ ಕೂಡ ನಾವು ಯಾವ ಥರದ್ದು ಮಾಡ್ಬೋದು, ಎಲ್ಲ ಸ್ಪೀಷೀಸ್ನ ನಾವು ತೊಗೊಂಡು ಮಾಡಲಿಕ್ಕಾಗಲ್ಲ. ಈಗ ನಾವು ಹೇಳೋದು ಬಂಗಡೆ ಭೂತಾನೆಲ್ಲ ನಾವು ಸಾಕಾಣಿಕೆ ಮಾಡ್ಬೋದು ಅಂತ ಕೇಳ್ಬೋದು, ಆಗಲ್ಲ. ಸೊ ದೆರ್ ಈಸ್ ಅ ರಿಸ್ಟ್ರಿಕ್ಷನ್, ದೆರ್ ಈಸ್ ಅ ನ್ಯಾಚುರಸ್ ಲಿಮಿಟ್. ಸೊ ನಾವೆಲ್ಲ ಸ್ಪೀಷೀಸ್ನ ತಗೊಂಡು ಕನ್ಫೈನ್ಡ್ ಎನ್ವಿರಾನ್ಮೆಂಟಲ್ಲಿ ಹಾಕಿ ಅದನ್ನು ನಮ್ಮದು ಎಕ್ಸ್ಪೆರಿಮೆಂಟ್ಸಲ್ಲೆಲ್ಲ ಹಾಕಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಮಗೆ ಕಮರ್ಷಿಯಲಾಗಿ ಅದನ್ನು ಸಾಕಾಣಿಕೆ ಮಾಡಿ ನಾವು ನೆಕ್ಸ್ಟು ಫ್ಯೂಚರ್ ಜನ್ರೇಷನ್ಗೆ ಒಂದು ಒಳ್ಳೆ ಫುಡ್ಡನ್ನು ನೀಡುವಂಥ ಸೂಟಬಲ್ ಇರೋಂಥ ಸ್ಪೀಷೀಸ್ನ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಪ್ಲಸ್ ದೆರ್ ಆರ್ ಸೋ ಮೆನಿ ಕ್ರೈಟೀರಿಯಾಸ್ ಫಾರ್ ದ್ಯಾಟ್, ವೆದರ್ ದ ಫಿಶ್ ಇಸ್ ಟೇಸ್ಟಿ ಇನಫ್, ಕಲ್ಚರಬಲ್ ಇನಫ್, ಆರ್ ಅದನ್ನು ಕಲ್ಚರ್ ಮಾಡಲಿಕ್ಕೆ ಇವಾಗ ಟೆಕ್ನಾಲಜೀಸ್ ಸೂಟಬಲ್ ಆಗಿರುತ್ತಾ, ಆ್ಯಂಡ್ ದೋಸ್ ಟೆಕ್ನಾಲಜೀಸ್ ಫಿಸಿಬಲ್ ಆರ್ ನಾಟ್. ನಾವು ಟೆಕ್ನಾಲಜೀಸ್ ಇದರಿಂದ ಬಿಟ್ಟು ದೆರ್ ಆರ್ ಹಂಡ್ರೆಡ್ಸ್ ಆಫ್ ಟೆಕ್ನಾಲಜೀಸ್, ಎಲ್ಲ ಎಕ್ಸ್ಪೆನ್ಸಿವ್ ಆದರೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆದರೆ ಏನು ಮಾಡ್ತೀವಿ?
ಸೊ ಅದಕ್ಕೋಸ್ಕರ ವೆರಿ ಫಿಸಿಬಲ್ ಟೆಕ್ನಾಲಜೀಸ್ನ ನಾವು ಯೂಸ್ ಮಾಡಬೇಕು, ಅದರ ಜೊತೆಗೆ ನಾವು ಕಲ್ಚರ್ನ ಮಾಡಲಿಕ್ಕೆ ಆಗುತ್ತೆ. ಸೊ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಲೈಕ್ by 2050 the demand for the food is going to increase much further than what we have right now, whether it is animal protein or from agriculture source. So ಈ ಒಂದು particular resources ನಮ್ಮಲ್ಲಿ ಹಲವಾರು water resources ಇದೆ. We have so many rivers, reservoirs, backwaters, ponds, natural tanks, seasonal ponds. ಈ ಥರದ್ದನ್ನೆಲ್ಲ ನಾವು ರೆಗ್ಯುಲರಾಗಿ ಯೂಸ್ ಮಾಡಿ ಈ ಒಂದು ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿ ಫಿಶ್ ಕಲ್ಚರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ನೋಡೋಣ. ಸೊ ಲೆಟ್ಸ್ ಟೇಕ್ ಅ ಲುಕ್ ಅಟ್ ದ ಜನರಲ್ ಸ್ಟ್ಯಾಟಿಸ್ಟಿಕ್ಸ್. ನಮ್ಮಲ್ಲಿ ಏನು ಫಿಶರೀಸ್ ಆಕ್ಟಿವಿಟಿ ನಡೀತಾ ಇದೆ ಸಿನ್ಸ್ ಫ್ರಮ್ ಪಾಸ್ಟ್ 2 decades ಇಂದ. ಇಂಡಿಯಾ ಇಸ್ ದ ಸೆಕೆಂಡ್ most fish producing country in the entire world. So you can imagine it started from 7, just about two decades ago, when I was a student just like you people. We were actually studying at that time when now aim ಮಾಡಬೇಕಪ್ಪ so that we can actually come into the mainstream, so that we can actually be in a top position, so that we can compete with the countries which are having advanced technologies with the superior breeds, so that they can actually share the technologies. ಸೊ ಆ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಹಲವಾರು ಟೆಕ್ನಾಲಜೀಸ್ನ ನಾವು ನಮ್ಮಲ್ಲೇ ಡೆವಲಪ್ ಮಾಡಿದ್ವಿ. ಬೇರೆ ಕಡೆಯಿಂದ ಅದೊಂದು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಅದನ್ನು ನಮ್ಮ ಟೆಕ್ನಾಲಜೀಸ್ ಜೊತೆಗೆ ಮರ್ಜ್ ಮಾಡಿ ವಿ ಕೇಮ್ ಅಪ್ ವಿತ್ ಫ್ಯೂ ಮೋರ್ ಟೆಕ್ನಾಲಜೀಸ್. ಸೊ ಬೇಸ್ಡ್ ಆನ್ ದ್ಯಾಟ್ ನಾವು ವಿ ಆರ್ ದ ಸೆಕೆಂಡ್ ಮೋಸ್ಟ್ ಲಾರ್ಜೆಸ್ಟ್ ಫಿಶ್ ಪ್ರೊಡ್ಯೂಸಿಂಗ್ ಕಂಟ್ರಿ ಇನ್ ದ ವರ್ಲ್ಡ್. ಆ್ಯಂಡ್ ಮೇಜರ್ ಪೋರ್ಷನ್ ಇದು ಕಲ್ಚರಿಂದ ಬಂದಿರೋದು, ಡೈರೆಕ್ಟ್ ಕ್ಯಾಚ್ ಮಾಡಿರೋದ್ರಿಂದ. ಸೊ ಡೈರೆಕ್ಟ್ ಸೀಯಿಂದ, ನದಿಗಳಿಂದ, ಕೆರೆಗಳಿಂದ ಡೈರೆಕ್ಟ್ ಕ್ಯಾಚ್ ಮಾಡೋದನ್ನು ನಾವು ಕ್ಯಾಪ್ಚರ್ ಫಿಶರೀಸ್ ಅಂತ ಹೇಳ್ತೇವೆ. ಇಲ್ಲಿ ಕಲ್ಚರ್ ಮಾಡೋದನ್ನು ಎವ್ರಿಥಿಂಗ್ ಕಂಟ್ರೋಲ್ಡ್, ವೆದರ್ ಇಟ್ ಈಸ್ ಸೆಮಿ ಕಂಟ್ರೋಲ್ಡ್ ಆರ್ ಫುಲ್ಲಿ ಕಂಟ್ರೋಲ್ಡ್, ದಟ್ ಈಸ್ ಕಾಲ್ಡ್ ಆಸ್ aquaculture. ಸೊ ದಟ್ ಈಸ್ ದ ಡಿಫರೆನ್ಸ್ ಆಗಿದ್ರೆ. ಸೊ ರೈಟ್ ನೌ ದೇರ್ ಆರ್ 1.3 crore people involved in fisheries activity in the entire country. ಸೊ ಸ್ಟಾರ್ಟಿಂಗ್ ಫ್ರಮ್ ಒಂದು ಸೀಡ್ನ ಪ್ರೊಡ್ಯೂಸ್ ಮಾಡೋರಾಗಿರ್ಬೋದು, ಅಥವಾ ದೊಡ್ಡ ಸೈಜ್ ಮಾರ್ಕೆಟ್ ಮಾಡ್ತಿರೋಂಥ ಹೆಣ್ಮಕ್ಳಾದರೂ ಆಗಿರ್ಬೋದು, ಅಥವಾ ಎಕ್ಸ್ಪೋರ್ಟ್ ವ್ಯಾಲ್ಯೂಯಲ್ಲಿ ಉಟ್ಕೊಂಡಿರೋರು, ಅಥವಾ ಆ ಪ್ರಾಡಕ್ಟ್ಸ್ನ ಉಪಯೋಗಿಸಿ ಹಲವಾರು ಬೈ ಪ್ರಾಡಕ್ಟ್ಸ್ನ ಮಾಡ್ತಿರೋದು. ಸೊ 1.3 crore people ಆರ್ ಇನ್ವಾಲ್ವ್ ಇನ್ ದಿಸ್. ಇದು ಸೊ ನಮ್ಮಲ್ಲಿ ಆ್ಯಕ್ಚುಲಿ ಪೊಟೆನ್ಷಿಯಲ್ ಇರೋದು ಜಾಸ್ತಿನೇ ಇದೆ. 26 to 30 million ಟನ್ಸ್ನ ನಾವು ಆ್ಯಕ್ಚುಲಿ ಪ್ರೊಡ್ಯೂಸ್ ಮಾಡ್ಬೋದು ಇರೋವಂಥ ರಿಸೋರ್ಸ್ನ ನಾವು ಐಡೆಂಟಿಫೈ ಮಾಡಿ ನಾವು ಮಾಡಿರೋವಂಥದ್ದು. ಬಟ್ ನಾವು ವಿ ಹ್ಯಾವ್ ರೀಚ್ ಓನ್ಲಿ ಅಪ್ ಟು 19.5 million tons. ಸೊ ಸ್ಟಿಲ್ ದೇರ್ ಇಸ್ ಅ ಲಾಟ್ ಆಫ್ gap. So for that we are working on it, so that next as we have a huge task to 2025, like ಅಷ್ಟೊಂದು ಡಿಮ್ಯಾಂಡ್ ಇರುವಾಗ ನಾವು ಬೇಕಾಗಿರುವಂಥ ಪ್ರಾಡಕ್ಟ್ಸನ್ನು ನಾವು ಡೆವಲಪ್ ಮಾಡಲಿಕ್ಕೆ ಬೇಕಾದ ಟೆಕ್ನಾಲಜಿನ ನಾವು ರೆಡಿ ಆಗಿದೆ. ಸೊ ಆಬ್ವಿಯಸ್ಲಿ ಸೊ ಅದು GVAಗೆ ಅಂತ ಬಂದಾಗ ಲೈಕ್ GDP ಇಟ್ಸ್ ಅಬೌಟ್ 1.09 to 1.24% is the contribution directly. ಆ್ಯಂಡ್ ಅಗ್ರಿಕಲ್ಚರ್ GDPಗೆ ಅಂತ ಬಂದಾಗ ಇಟ್ಸ್ 6 to 7%. ಇಷ್ಟು ಕಾಂಟ್ರಿಬ್ಯೂಷನ್ ಈ ಸೆಕ್ಟರಿಂದ ಹೋಗ್ತಾ ಇದೆ. ಯು ಕ್ಯಾನ್ ಇಮ್ಯಾಜಿನ್ ಹೌ ಮಚ್ ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್ ಸೊ ದಟ್ ಟು ಬ್ರಿಂಗ್ ಇಟ್ ಟು ದ ಮೇನ್ ಸ್ಟ್ರೀಮ್ ಆ್ಯಂಡ್ ಹೌ ಇಟ್ಸ್ ಗೋನಾ ಇಂಪ್ಯಾಕ್ಟ್. ಅದಕ್ಕೆ ಹಲವಾರು ಸ್ಕೀಮ್ಸ್ ಇದೆ. ಸ್ಕೀಮ್ಸ್ ಇದರ ಬಗ್ಗೆ ಐ ಕ್ಯಾನ್ ಕವರ್ ಇಟ್ ಇನ್ ದ ಲಾಸ್ಟ್. ಓಕೆ, ಸೊ ಲೆಟ್ಸ್ ಕಂಪೇರ್ ವಿತ್ ದ ಟ್ರೆಡಿಷನಲ್ ಕಲ್ಚರ್ ವಿತ್ ದ ಮಾಡರ್ನಿಟಿ. ಯಾಕೆ ಮಾಡರ್ನ್ ಟೆಕ್ನಾಲಜೀಸ್ನ ಯೂಸ್ ಮಾಡಿ ನಾವು ಕಲ್ಚರ್ ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡೋದಾದರೆ, ಸೊ ನಮ್ಮ ಟ್ರೆಡಿಷನಲ್ ಕಲ್ಚರಲ್ಲಿ ಏನಾಗುತ್ತೆ ಅಂದರೆ, ಒಂದು ವಿ ಮೇ ಹ್ಯಾವ್ ಟು ಡಿಪೆಂಡ್ ಆನ್ ದ ವೆದರ್. ಮಳೆ ಬರುತ್ತೋ ಇಲ್ವೋ, ಯಾವಾಗ ಬರುತ್ತಾ ಇಲ್ವೋ, ಅಥವಾ ಕೆಲವು ಸರಿ ಜಾಸ್ತಿ ಬಂದರೆ ನೆರೆ ಹೋಗೋಂಥ ಸಾಧ್ಯತೆ ಇದೆ, ಇಲ್ಲ ಬರಗಾಲ ಬರೋಂಥ ಸಾಧ್ಯತೆ. ಆ ಒಂದು ಡ್ಯೂರೇಷನ್ಗೆ ನೋಡಿ, ಯಾಕಂದರೆ ಫಿಶರೀಸ್ ಇಸ್ ಲೈಕ್ ಸ್ಪೀಷೀಸ್ ಡಿಪೆಂಡೆಂಟ್. ಕೆಲವು ಸ್ಪೀಷೀಸ್ಗೆ 4 to 5 months ಸಾಕು, ಕೆಲವು ಸ್ಪೀಷೀಸ್ಗೆ 8 to 10 months ಡ್ಯೂರೇಷನ್ ಬೇಕು. ಮಾರ್ಕೆಟಬಲ್ ಸೈಜ್, ಲೈಕ್ ವಿ ಕಾಲ್ ಇಟ್ ಟೇಬಲ್ ಸೈಜ್ ಅಂತ ಹೇಳೋವಂಥದ್ದು, ಆ ಸ್ಪೀಷೀಸ್ನ ಡೆವಲಪ್ ಮಾಡಿ. ಸೊ ನಾವು ನ್ಯಾಚುರಲ್ ಫಾರ್ಮಿಂಗಲ್ಲಿ ಅಥವಾ ನಮ್ಮ ಟ್ರೆಡಿಷನಲ್ ಫಾರ್ಮಿಂಗಲ್ಲಿ ಮಾಡಿದಾಗ ವಿ ಹ್ಯಾವ್ ಟು ಡಿಪೆಂಡ್ ಆನ್ ದ ವೆದರ್ ಕಂಡೀಷನ್ಸ್. ಅದರ ಜೊತೆಗೆ ನಮಗೆ ಈ ಕಂಟ್ರೋಲಿಂಗ್ ಕಂಡೀಷನ್ಸ್ ಅದೇ ಯಾವುದೇ ಆಗಿರ್ಬೋದು, ವಾಟರ್ ಆಗಿರ್ಬೋದು ಅಥವಾ ಸ್ಪೀಷೀಸ್ ಆಗಿರೋದು, ಆದಮೇಲೆ ಇಲ್ಲದೆ ದೇರ್ ವಿಲ್ ಬಿ ಚಾನ್ಸಸ್ ಆಫ್ ಡಿಸೀಸ್ ಔಟ್ಬ್ರೇಕ್. ಯಾವ ಡಿಸೀಸ್ ಔಟ್ಬ್ರೇಕ್ ಇರುತ್ತೆ ಅದನ್ನು ಟ್ರೀಟ್ಮೆಂಟ್ ಆಗಿರ್ಬೋದು, ಇನಿಷಿಯಲ್ ಟ್ರೀಟ್ಮೆಂಟ್ ಅಥವಾ ಮಾಸ್ ಟ್ರೀಟ್ಮೆಂಟ್ ತುಂಬ ಕಷ್ಟ ಆಗುತ್ತೆ.
ಆ್ಯಂಡ್ ಆಬ್ವಿಯಸ್ಲಿ ಇದೆಲ್ಲ ಚಾಲೆಂಜಸ್ನ ಫೇಸ್ ಮಾಡಿದಾಗ ಪ್ರೊಡಕ್ಷನ್ ಅಂತೂ ವೇರಿ ಆಗೇ ಆಗುತ್ತೆ. ಸೊ ನಾವು ಯೂಶಲಿ ಒಂದು 1 ಎಕರ್ ಅಂತ ಹೇಳಿದಾಗ ಅದರಲ್ಲಿ ನಾವು ಸ್ಟಾಕ್ ಮಾಡಿದಾಗ ಸೈಂಟಿಫಿಕ್ ಸ್ಟಾಕಿಂಗ್ ಮಾಡಿದಾಗ ನಮಗೆ ಮಿನಿಮಮ್ 4 ಟನ್ಸ್ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು. ಬಟ್ ಯಾವಾಗ ಈ ಥರದ ಕಂಡೀಷನ್ಸ್ ಎಲ್ಲ ಇದ್ದಾಗ ಆ 4 ಟನ್ಸ್ ಯಾವಾಗಲೂ ಸ್ಟಾಗ್ನೇಟೆಡ್ ಆಗುತ್ತೆ. ಮೇ ಬಿ 3 ಟನ್ಸ್ ಸಮ್ಟೈಮ್ಸ್ ಮೇ ಬಿ 1 ಟನ್ ಆಸ್ ವೆಲ್. ಸೊ ಈ ಥರದ್ದು ಚಾಲೆಂಜಸ್ ನಮಗೆ ಫೇಸ್ ಆಗುತ್ತೆ. ಸೊ ಈ ಥರದೊಂದು ಚಾಲೆಂಜಸ್ನ ಫೇಸ್ ಮಾಡೋದಕ್ಕೋಸ್ಕರನೇ ನಾವು ಈ ಥರ ಹೊಸ ಟೆಕ್ನಾಲಜೀಸ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್, ಈ ಇದರಲ್ಲಿ 90 to 90% ಆಫ್ ದ ಸೇಮ್ ವಾಟರ್ ವಿಲ್ ಬಿ ಯೂಸ್ಡ್. ಸೊ ಕನ್ಫೈನ್ಡ್ ಎನ್ವಿರಾನ್ಮೆಂಟಲ್ಲಿ ಆ ವಾಟರ್ನ ಇಟ್ಟು ಅದೇ ವಾಟರ್ನ ರೀಸರ್ಕ್ಯುಲೇಟ್ ಮಾಡಿ ವಿತ್ ಆಲ್ ದ ಕ್ಲೀನಿಂಗ್ ಪ್ರೋಸೆಸ್ ಅಗೇನ್ ದ ವಾಟರ್ ವಿಲ್ ಬಿ ಅಂಡರ್ ಕಲ್ಚರ್ ಕಂಡೀಷನ್ಸ್. ದ ವಾಟರ್, ದ ಫಿಶಸ್ ವಿಲ್ ಬಿ ಇನ್ ದ ಡಿಸೀಸ್ ಫ್ರೀ ಎನ್ವಿರಾನ್ಮೆಂಟ್ ಆ್ಯಂಡ್ ಕ್ಲಿಯರ್ ವಾಟರ್ ಎನ್ವಿರಾನ್ಮೆಂಟ್ ಸೊ ದಟ್ ದೇ ಕೆನ್ ಫ್ರೀಯಾಗಿ ಆರಾಮಾಗಿ ಬೆಳೆದು ಪ್ರೊಡಕ್ಷನ್ನ ಮಾಡೋವಂಥದ್ದು, ಗ್ರೋತ್ನ ಕೊಡೋವಂಥದ್ದನ್ನು ನಾವು ಮಾಡೋವಂಥದ್ದು ಇದು. ಸೊ ಇದಕ್ಕೆ ಆಬ್ವಿಯಸ್ಲಿ ಯಾವಾಗ ನಾವು ಈ ಥರದ ಟೆಕ್ನಾಲಜೀಸ್ನ ಯೂಸ್ ರೀಸರ್ಕ್ಯುಲೇಟರಿ ಅಂತಂದಾಗ ಅಗೇನ್ ಅದಕ್ಕೆ ನಾವು ಎಕ್ಸ್ಟ್ರಾ ಎನರ್ಜಿ ಎಫರ್ಟ್ನ ಹಾಕಲೇಬೇಕು. ಸೊ ಬಿಕಾಸ್ ಆಫ್ ದ್ಯಾಟ್ ದರ್ ಇಸ್ ಇನ್ಕನ್ಷನ್ ಆಫ್ ಲಾಟ್ ಆಫ್ ಮನಿ ಆಸ್ ವೆಲ್. ಆದರೆ ಇದನ್ನು ಸಣ್ಣ ಪ್ರಮಾಣದಲ್ಲಿ ಕೂಡ ಒಬ್ಬ ಸಣ್ಣ ರೈತರು ಕೂಡ ಮಾಡೋಕ್ಕೆ ಸಾಧ್ಯ, ಮಾಡ್ತಿದ್ದಾರೆ. ಬೆಂಗಳೂರು ಸಿಟಿಯಲ್ಲೇ ತಮ್ಮ ಟೆರೇಸ್ಗಳಲ್ಲಿ ಬ್ಯಾಕ್ ಯಾರ್ಡ್ಸಲ್ಲಿ ಮಾಡಿ ತಗೊಳ್ಳುವಂಥದ್ದು ಮಾಡ್ತಿದ್ದಾರೆ. ಸೊ ಈ ಇದರಲ್ಲಿ ಯಾವಾಗ ಕನ್ಫೈನ್ಡ್ ಎನ್ವಿರಾನ್ಮೆಂಟ್ ಇರುತ್ತೆ ನಮಗೆ ಕಂಟ್ರೋಲ್ ಆನ್ ದ ಸಿಸ್ಟಮ್ ಈಸಿ ಇರುತ್ತೆ. ಡಿಸೀಸ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ಎಲ್ಲದನ್ನು ನಾವು ಕಂಟ್ರೋಲ್ ಮಾಡಿ ಜಸ್ಟ್ ಲೈಕ್ ICU ಸಿಸ್ಟಮ್. ಫುಡ್ನ ನಾವು ಯಾವ ರೀತಿಯಲ್ಲಿ ಬೇಕಾದ್ರೆ ಲಿಕ್ವಿಡ್ ಫಾರ್ಮಲ್ಲಾದರೂ ಕೊಡ್ಬೋದು, ಸಾಲಿಡ್ ಫಾರ್ಮಲ್ಲಾದರೂ ಕೊಡ್ಬೋದು, ಅದು ಸೆಮಿ ಸಾಲಿಡ್ ಫಾರ್ಮಲ್ಲಾದರೂ ಕೊಡ್ಬೋದು. ಸೊ ಈ ಥರದ ಕಂಡೀಷನ್ಸ್ನ ನಾವು ಅಕ್ವಾಕಲ್ಚರಲ್ಲಿ ಮಾಡ್ತೀವಿ. ಸೊ ಇದರಲ್ಲಿ ಒಂದು ಬೇಸಿಕ್ ಅಂತ ಬಂದರೆ ಒಂದು ಫಿಶ್ ಟ್ಯಾಂಕ್, ಅದರಿಂದ ವಾಟರು ನಾರ್ಮಲ್ ಫಿಲ್ಟರ್ಗೆ ಹೋಗುತ್ತೆ, ಸಾಲಿಡ್ಸ್ನ ರಿಮೂವ್ ಮಾಡುತ್ತೆ, ಅಲ್ಲಿಂದ ಬಯಾಲಜಿಕಲ್ ಫಿಲ್ಟರ್ ಹೋಗುತ್ತೆ, ಅಲ್ಲಿಂದ ಬಯಾಲಜಿಕಲ್ ಕಾಂಪೊನೆಂಟ್ಸಿಂದ ವಾಟರ್ನ ಮತ್ತಷ್ಟು ಕ್ಲಿಯರ್ ಮಾಡ್ತಾ ಇದೆ. ನೆಕ್ಸ್ಟ್ ಅದರಿಂದ ಆಕ್ಸಿಜನೇಷನ್ ಪ್ರೋಸೆಸ್, ಸೊ ಅದರಿಂದ ಎನ್ರಿಚ್ಮೆಂಟ್ ಆಫ್ ಆಕ್ಸಿಜನ್ ಮಾಡ್ತಾ ಇದೆ. ನೆಕ್ಸ್ಟ್ ಕೊನೆಗೆ ಸೇಮ್ ವಾಟರ್ ಆಫ್ಟರ್ ದ UV ಟ್ರೀಟ್ಮೆಂಟ್ ಇಟ್ ಕಮ್ಸ್ ಬ್ಯಾಕ್ ಟು ದ ಕಲ್ಚರ್ ಸಿಸ್ಟಮ್. ಸೊ ಈ ಒಂದು ಟೆಕ್ನಾಲಜಿಯನ್ನು ಹೆಚ್ಚಾಗಿ ನಾವು ಅರ್ಬನ್ ಏರಿಯಾಸಲ್ಲಿ ನೋಡುತ್ತೆ. ಈಗಾಗಲೇ ಬೇರೆ ಕಂಟ್ರೀಸಲ್ಲಿ ಇದನ್ನು ಹಲವಾರು ರೀತಿಯಲ್ಲಿ ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ ಮಾಡ್ತಿದ್ರು. ಬಟ್ ನಮ್ಮಲ್ಲಿ ಪ್ರಾಬ್ಲಮ್ ಏನಂದರೆ ಆಗಲೇ ಹೇಳಿದಾಗ ಎಲ್ಲ ಸ್ಪೀಷಸ್ನ ಕಲ್ಚರ್ ಮಾಡಲಿಕ್ಕಾಗಲ್ಲ. ಈ ಟೆಕ್ನಾಲಜಿ ಕೂಡ ಎಲ್ಲ ಸ್ಪೀಷಸ್ನ ನಾವು ಯೂಸ್ ಮಾಡಲಿಕ್ಕಾಗಲ್ಲ. ನಮ್ಮಲ್ಲಿ ಈಗ ನಾನು ಅಟ್ಲಾಂಟಿಕ್ ಸಾಲ್ಮನ್ ಅಥವಾ ಬೇರೆ ಯಾವುದೋ ಫಾರಿನ್ ವೆರೈಟೀಸ್ ತಗೊಂಡು ಇದು ಮಾಡಿದ್ರೆ ಮಾರ್ಕೆಟ್ ವ್ಯಾಲ್ಯೂ ಇರಲ್ಲ. ನಮ್ಗೆ ಏನಿದೆ ಇಲ್ಲಿ ಮಾರ್ಕೆಟ್ ಡಿಮ್ಯಾಂಡ್ ಏನಿದೆ ಆ ಸ್ಪೀಷಸ್ನ ನಾವು ಕಲ್ಚರ್ ಮಾಡಿ ಮಾರ್ಕೆಟ್ ಮಾಡಿದ್ರೆ ಮಾತ್ರ ನಮ್ಗೆ ಉಪಯೋಗ. ಈಗ ನಾನು ಇಲ್ಲಿ ಅರ್ಧ ಎಕರೆ ತೊಗೊಂಡು ಆ್ಯಪಲ್ ಬೆಳಿತೀನಿ ಅಂತಂದರೆ ಅದು ಅರ್ಥ ಇರಲ್ಲ. ಯಾಕಂದರೆ ಆ್ಯಪಲ್ ಬೆಳಿಬೋದು, ಬಟ್ ನೀವು ಮಾರ್ಕೆಟ್ ವ್ಯಾಲ್ಯೂನ ನೋಡಿದಾಗ ವೆದರ್ ಇಟ್ ಇಸ್ ಗೋಯಿಂಗ್ ಟು ಈ ವೆದರಲ್ಲಿ ಅದನ್ನು ಬೆಳೆಯೋಕ್ಕೆ ಸಾಧ್ಯನಾ, ಒಂದು ಬಂದರೆ ಕೂಡ ಅದನ್ನು ಇಳುವರಿ ಎಷ್ಟು, ಆ ಇಳುವರಿಗೆ ನೀವು ಹಾಕೋಂಥ ಎಫರ್ಟ್ ಎಷ್ಟು, ಸೊ ಅಟ್ ದ ಎಂಡ್ ವಾಟ್ ಈಸ್ ಯುವರ್ ಪ್ರಾಫಿಟ್ ಮಾರ್ಜಿನ್. ಸೊ ಇದನ್ನೆಲ್ಲ ನಾವು ಯೋಚನೆ ಮಾಡಲ್ಲ. ಸೊ ನಮಗೆ ಸೂಟಬಲ್ ಆಗಿರೋಂಥ ಸ್ಪೀಷನ್, ಅದಕ್ಕೆ ಯಾವಾಗಲೂ ಯಾವುದೇ ಕಲ್ಚರ್ ವೆದರ್ ಇಸ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಆಕ್ವಾಕಲ್ಚರ್ ಯಾವುದೇ ಅದು ಲೊಕೇಶನ್ ಸ್ಪೆಸಿಫಿಕ್ ಟೆಕ್ನಾಲಜಿ ಅಂತ. ಲೊಕೇಶನ್ ಸ್ಪೆಸಿಫಿಕ್ ಟೆಕ್ನಾಲಜಿ ಮಾತ್ರ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಆವಾಗ ಸಕ್ಸಸ್ಸು ಸಾಧ್ಯ. ನಿಮ್ಗೆ ಈಗ ಎಲ್ಲ ನೋಡಿರ್ಬೋದು, ನೀವು ಒಂದು ಸೀಸನ್ ಬಂದರೆ ಟೊಮೆಟೊ ಅಂದರೆ ಎಲ್ಲರೂ ಟೊಮೆಟೊ ಹಾಕಿರ್ತಾರೆ, ಎಲ್ಲರ ರೋಡಲ್ಲಿ ಸಿಗುತ್ತೆ ಟೊಮೆಟೊ ಅಲ್ವಾ? ಇಲ್ಲ ಈರುಳ್ಳಿ ಹಾಕಿದ್ರೆ ಎಲ್ಲ ಈರುಳ್ಳಿ ಹಾಕಿ. ಸೊ ದಿಸ್ ಈಸ್ ದ ಇಶ್ಯೂ ವಿತ್ ಫಾರ್ಮಿಂಗ್ ಕಮ್ಯುನಿಟಿ. ಲೈಕ್ ಯಾವುದು ಅವ್ರಿಗೆ ಸೂಟಬಲ್ಲು, ಮಾರ್ಕೆಟ್ ಡಿಮ್ಯಾಂಡ್ ಏನಿದೆ ಅದನ್ನು ಮಾಡಿಕೊಂಡು ಹೋಗೋದಿಲ್ಲ. ಪಕ್ಕದವನು ಏನೋ ಒಂದು ಹಾಕಿದ್ರೆ ನಾನು ಅದನ್ನೇ ಹಾಕ್ತೀನಿ, ಪಕ್ಕದವನು ಒಂದು ಚೆಂಡು ಹಾಕಿದ್ರೆ ನಾನು ಅದನ್ನೇ ಹಾಕ್ತೀನಿ. ಸೊ ಈ ಥರದ್ದೊಂದು ಸಿಚುವೇಶನ್. ಬಟ್ nowadays it is very good. Like post COVID ಏನಿದೆ, people are following the technologies. ಈಗ ರೈಟ್ ನಾವು ಈಗ ಪ್ರೆಸೆಂಟ್ ಡೇ ಇವತ್ತು ಕೃಷಿ ಮೇಳ ಇವತ್ತು ಶುರುವಾಗಿದೆ GKVK ಇದರಲ್ಲಿ. ಅಲ್ಲಿಗೆ ಮೊದಲು ಬರ್ತಿದ್ದಂಥ ಜನ್ರೇಷನ್ಸ್ ಬೇರೆ, ಈಗ ಬರ್ತಾ ಇರೋ ಜನ್ರೇಷನ್ ಯಂಗ್ಸ್ಟರ್ಸ್ ತುಂಬ ಜನ ಬರ್ತಾರೆ. ಆ್ಯಂಡ್ ದೋಸ್ ಹೂ ಆರ್ ಇಂಟು IT ಫೀಲ್ಡ್ಸ್ ಅಂತೂ ಈಗ ನಮಗೆ ಪೋಸ್ಟ್ ಕೋವಿಡ್ ಆದಮೇಲೆ ತುಂಬ ಜನ ನಮ್ಮಲ್ಲಿ ಬಂದು ಎಂಕ್ವೈರಿ ಮಾಡೋದು ಅವರೇ. ಯಾಕಂದರೆ ಲೈಕ್ ದೇ ಹ್ಯಾವ್ ದ ಲ್ಯಾಂಡ್, ಫಾರ್ಮ್ ಹೌಸ್ಗಾಗಿರ್ಬೋದು ಅಥವಾ ಏನೋ ಒಂದು ಪ್ರಾಪರ್ಟಿಗಿಂತ ಮಾಡಿರೋ ಲ್ಯಾಂಡ್ನ ಎಂಟಿ ಬಿಟ್ಟಿದ್ರು. ಬಟ್ ಅದರಲ್ಲಿ ಏನಾದರೂ ಮಾಡ್ಬೋದಾ ಅನ್ನೋದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹಲವಾರು ಎಂಕ್ವೈರೀಸ್ ನಮ್ಮ ಹತ್ರ ಬರುತ್ತೆ. ಹಲವಾರು ಜನರು ಅದರಲ್ಲಿ ಇಂಪ್ಲಿಮೆಂಟ್ ಮಾಡ್ತಾನೆ ಇದ್ದಾರೆ ಈ ಥರದ ಟೆಕ್ನಾಲಜಿ. ಓಕೆ,
ಸೊ ಆರ್ ಐ ಎಸ್ ಅಂತ ಹೇಳಿದ್ರೆ ನಾನು ಆಗಲೇ ಜನರಲ್ ಬೇಸಿಕ್ ಅಂತ ಹೇಳಿದೆ. ಸೊ ಇದರದ್ದು ಡೆವಲಪ್ಮೆಂಟ್ ಅಂತ ಬಂದಾಗ ಕೂಡ ನಮ್ಮಲ್ಲಿ ಕೂಡ ಇದು ಆ್ಯಕ್ಚುಲಿ 1980s ಬಂದಾಗ ಇಟ್ ವಾಸ್ ಅ ಮಿತ್. ಓಕೆ, ವಿ ಆರ್ ಥಿಂಕಿಂಗ್ ಲೈಕ್ ಈ ಥರ ಟೆಕ್ನಾಲಜೀಸ್ ಎಲ್ಲ ನಮ್ಮಲ್ಲಿ ಇಂಪ್ಲಿಮೆಂಟ್ ಆಗಲ್ಲ ಹಾಗೆ. ಬಟ್ ಓವರ್ ದ ಪೀರಿಯಡ್ ಇದು ರಿಯಾಲಿಟಿ ಕೂಡ ಆಯಿತು. ಸೊ ದೆನ್ ಮೆನಿ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಸ್ಟಾರ್ಟೆಡ್ ಫ್ರಮ್ ಸೆಂಟ್ರಲ್, ದೇ ಸ್ಟಾರ್ಟೆಡ್ ಟು ಡೂ ದ ರಿಸರ್ಚ್. ಈ ಥರ ಟೆಕ್ನಾಲಜಿ ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತಾ ನೋಡೋಣ ಇದರಲ್ಲಿ ಅಂತ ಹಲವಾರು ಸ್ಟಡೀಸ್ನ ಮಾಡಿದ್ವಿ. ಬಟ್ ಅಟ್ ದ ಎಂಡ್ ಆಫ್ 2010 ಇದು ಕಮರ್ಷಿಯಲಿ ವಯಬಲ್ ಅಂತ ನಾವು ಕನ್ಸಿಡರ್ ಮಾಡಿ ಅದನ್ನು ಮಾರ್ಕೆಟ್ಗೆ ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಕೂಡ ಮಾಡಿದ್ವಿ. ಬೈ ನಾವು 2020 ನಾವು 22 now 25 we have got maximum applications for RAS in ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ಅಂದರೆ ಅದೊಂದು ಪರ್ಟಿಕ್ಯುಲರ್ ಸ್ಕೀಮ್ ಇದೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಜಾಯಿಂಟ್ ಕೊಲಾಬರೇಷನಲ್ಲಿ ನಡೆಸಿರೋಂಥ ಸ್ಕೀಮ್. ಅದರಲ್ಲಿ ಹೈಯೆಸ್ಟ್ ಬರೋದು RAS, ಬಯೋಫ್ಲಾಕ್ ಆ್ಯಂಡ್ ಆರ್ನಮೆಂಟಲ್ ಫಿಶರೀಸ್ ಪ್ರೊಡಕ್ಷನ್. ಸೊ ಈ ಒಂದು ಇದರಲ್ಲಿ ಬೇಸಿಕ್ಸ್ ಹೋಗೋಣ, ಯಾಕಂದರೆ ತುಂಬ ಡೀಪ್ ಹೋದರೆ, ಬಿಕಾಸ್ ಸಿನ್ಸ್ ಫಿಶರಿ ಇಟ್ ಸೆಲ್ಫ್ ಇಸ್ ಸಮಥಿಂಗ್ ನ್ಯೂ ಟು ಯು ಪೀಪಲ್. ಸೊ ಐ ವಿಲ್ ಜಸ್ಟ್ ಹೈಲೈಟ್ ಫ್ಯೂ ಇಂಪಾರ್ಟೆಂಟ್ ಥಿಂಗ್ಸ್ ಆಫ್ ದಿಸ್. ಸೊ ಇದರಲ್ಲಿ ನಾನು ಆಗಲೇ ಹೇಳಿದಂಗೆ ಎಲ್ಲಿ ಜಾಗದ ಕೊರತೆ ಇದೆ ಆಗ ಇದನ್ನು ಯೂಸ್ ಮಾಡ್ಬೋದು, ಎಲ್ಲಿ ಸ್ಥಳದ ಕೊರತೆ ಇದೆ ಅಥವಾ ನೀರಿನ ಕೊರತೆ ಇದೆ ಅಲ್ಲಿ ಈ ಒಂದು ಟೆಕ್ನಾಲಜಿನ ಮಾಡ್ಬೋದು. ಬಿಕಾಸ್ 90 to 90% ಆಫ್ ವಾಟರ್ ಕ್ಯಾನ್ ಬಿ ರೀಯೂಸ್ಡ್. So how even process, and if you have a good source of water, the same water can be used for agriculture or horticulture. ಯಾವಾಗ ಫಿಶ್ ಕಲ್ಚರ್ ಮಾಡಿರೋಂಥ ನೀರನ್ನು ನಾವು ಬೇರೆ ಅಗ್ರಿಕಲ್ಚರ್ ಅಥವಾ ಹಾರ್ಟಿಕಲ್ಚರ್ ಯೂಸ್ ಮಾಡಿದಾಗ ನಮ್ಮ ಪ್ರೊಡಕ್ಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಮೇನ್ಲಿ ಬಿಕಾಸ್ ಫಿಶ್ ವೇಸ್ಟ್ ಎಕ್ಸ್ಕ್ರೀಟ್ ಆಗಿರುತ್ತೆ, ಫಿಶು ತಿಂದೆ ಬಿಟ್ಟಿರೋಂಥ ಫೀಡ್ ಇರುತ್ತೆ, ಪ್ಲಸ್ ನಾವು ಅದಕ್ಕೋಸ್ಕರ ಅಂತ ಯೂಸ್ ಮಾಡಿರೋಂಥ ಹಲವಾರು ಮೆಡಿಸಿನ್ಸ್ ಅಥವಾ ಏನಿರುತ್ತೆ ಅದೆಲ್ಲ ಪ್ಲಾಂಟ್ ಗ್ರೋತ್ಗೆ ಸಪೋರ್ಟ್ ಮಾಡಿ ಆಯಿತು. ಓಕೆ, ನೀವು ಫೋಟೋಗ್ರಾಫ್ಸ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಾಗತ್ತೆ. ಯಾಕಂದರೆ ಈ ಇದರಲ್ಲಿ ನಿಮಗೆ ಈ ಇದರಲ್ಲಿ ಕೆಲವು ಇದರದ್ದು ಫ್ಲೋಟಿಂಗ್ ಕೇಜಸಲ್ಲಿ ಮಾಡುವಂಥದ್ದು, ವೆದರ್ ಇಟ್ ಸರ್ಕ್ಯುಲರ್, ರೆಕ್ಟ್ಯಾಂಗ್ಯುಲರ್, ಸ್ಕ್ವೇರ್, ಈ ಥರದ ಟ್ಯಾಂಕ್ಸ್ನ ನಾವು ಮಾಡಿ ಈ ಥರದ ಸಿಸ್ಟಮ್ನ ನಾವು ರೆಡಿ ಮಾಡೋದು ರೀಸರ್ಕ್ಯುಲೇಷನ್ ಪ್ರೋಸೆಸ್ಗೋಸ್ಕರ. ಈ ಟ್ಯಾಂಕ್ಸ್ ಕೆಪಾಸಿಟಿ ನಮ್ಮ ಸ್ಪೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು 10,000 ಲೀಟರ್ಸಿಂದ ಹಿಡಿದು ಈವನ್ 1 lakh ಲೀಟರ್ಸ್ವರೆಗೂ ನಾವು ಮಾಡ್ಬೋದು. ಬಟ್ 1 lakh ಲೀಟರ್ ಮಾಡುವಾಗ ಅದಕ್ಕೆ ಬೇಕಾಗಿರೋಂಥ ಏರೇಟರ್ಸ್ ಆಗಿರ್ಬೋದು, ಬ್ಲೋಯರ್ಸ್ ಆಗಿರ್ಬೋದು, ಫಿಲ್ಟ್ರೇಷನ್ ಸಿಸ್ಟಮ್ ಆಗಿರ್ಬೋದು, ಅದನ್ನೆಲ್ಲ ನಾವು ನಮ್ಮ ಎಕನಾಮಿಕಲ್ ಕೆಪಾಸಿಟಿ ಮೇಲೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗುತ್ತೆ. ಸೊ RAS ಅನ್ನೋದಾಗ ಅಟ್ಲೀಸ್ಟ್ ವಾಟ್ ಯು ಕ್ಯಾನ್ ಇಮ್ಯಾಜಿನ್ ಇಸ್ ಲೈಕ್ ದೀಸ್ ಆರ್ ದ ಟಬ್ಸ್ ವೇರ್ ದ ವಾಟರ್ ವಿಲ್ ಬಿ ಸರ್ಕ್ಯುಲೇಟಿಂಗ್. ಅದರಲ್ಲಿ ಕ್ಲಿಯರ್ ವಾಟರ್ ಇರುತ್ತೆ, ಅದರಲ್ಲಿ ಫಿಶ್ನ ಗ್ರೋ ಮಾಡ್ತಾ ಇರ್ತೀವಿ. ಅದಕ್ಕೆ ಫೀಡ್ ಹಾಕಿದ್ರೆ ಕೂಡ ಫೀಡ್ ಕೂಡ ಕೆಳಗಡೆ ಸೆಟ್ಲ್ ಆಗೋದಿಲ್ಲ, ರೆಗ್ಯುಲರ್ ಯೂಸ್ ಆಗುತ್ತೆ. ಆ ಎಕ್ಸಸ್ ಫೀಡ್ನ ನಾವು ಫಿಲ್ಟ್ರೇಷನ್, ಡಿಫ್ರೆಂಟ್ ಫಿಲ್ಟ್ರೇಷನ್ಸಲ್ಲಿ ನಾವು ಅದನ್ನು ತೆಗಿತೀವಿ. ಸಿ ದಿಸ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ RAS. ಓಕೆ, ಸೊ RAS ಇದರಲ್ಲಿ ನಾನು ಹೇಳಿದಾಗ ನಾನು ಆಗಲೇ ಹೇಳಿದೆ, ಒನ್ ಇಸ್ ವಾಟರ್ ನಾವು ರಿಟೆನ್ಷನ್ ಮಾಡ್ಕೊಳ್ಳಿಕ್ಕೆ, ಆ್ಯಂಡ್ ನೆಕ್ಸ್ಟ್ ಇಸ್ ಡಿಸೀಸ್ ಕಂಟ್ರೋಲ್. ತುಂಬ ಇಂಪಾರ್ಟೆಂಟ್, ಯಾಕಂದರೆ ಈ ಪ್ರೆಸೆಂಟ್ ಇದರಲ್ಲಿ ಹಲವಾರು ಡಿಸೀಸ್ ಔಟ್ಬ್ರೇಕ್ಸ್ ಆಗ್ತಾ ಇದೆ. ಸೋರ್ಸಸ್ ತುಂಬ ಇದೆ, ಯಾಕಂದರೆ ಕೆಲವು ಸ್ಪೀಷೀಸ್ನ ನಾವು ನ್ಯಾಚುರಲ್ ಸ್ಟಾಕಿಂದ ತೆಗೆದಿರ್ತೇವೆ, ಅದರಿಂದ ಡಿಸೀಸ್ನ ಅಥವಾ ಇಟ್ ಮೇ ಆ್ಯಕ್ಟ್ ಆಸ್ ಅ ಹೋಸ್ಟ್ ಬಟ್ ಇಟ್ ಡಸಂಟ್ ಗೆಟ್ ಅಫೆಕ್ಟೆಡ್, ಬಟ್ ಇಟ್ ವಿಲ್ ಬಿ ಎ ಕ್ಯಾರಿಯರ್ ಆಯಿತು. ನೆಕ್ಸ್ಟು ಈ ಒಂದು ಟೆಕ್ನಾಲಜಿ ಏನೇನೈತೆ, ಸೊ ಎನ್ವಿರಾನ್ಮೆಂಟಲ್ಲಿ ಡಿಪೆಂಡೆಂಟ್ ಆಗಿರಲ್ಲ. ಸೊ ಎಂಟೈರ್ ಇಯರ್ 365 days ಯು ಕ್ಯಾನ್ ಹ್ಯಾವ್ ದಿಸ್ ಕಲ್ಚರ್. ಸೊ ಪ್ರೊಡಕ್ಷನ್ ಯಾವಾಗ ಬೇಕಾದರೂ ನೀವು ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಇದಕ್ಕೆ ಇದು ಯೂಸ್ ಆಗುತ್ತೆ. ಸೊ ಲಿಟಲ್ ಬಿಟ್ ಕಂಪ್ಯಾರಿಸನ್ ಇನ್ ದಿಸ್, ನಾನು ಆಗಲೇ ಹೇಳಿದಾಗೆ ಕೆಲವು ಇದರಲ್ಲಿ ನೀರಿನ ಬಳಕೆ ಜಾಸ್ತಿ ಇರುತ್ತೆ, ಅಲ್ಲಿ ಕೆಲವು ರಿಸೋರ್ಸ್ ಕಡಿಮೆ ಇರುತ್ತೆ. ಒನ್ ಇಸ್ ಭೂಮಿ ಬಳಕೆ, ಯಾಕಂದರೆ ಎಕ್ಸ್ಟೆನ್ಸಿವ್ ಕಲ್ಚರಲ್ಲಿ ನಾವು ದೊಡ್ಡ ಕೆರೆಯನ್ನು ಮಾಡಬೇಕಾಗತ್ತೆ, ಬಟ್ ಆದರೆ ಇಲ್ಲಿ ಸಣ್ಣ ಜಾಗದಲ್ಲೇ ನಾವು ಒಂದು ಕಲ್ಚರ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆವಾಗ. ಬಟ್ ಇಲ್ಲಿ ಮೇಜರ್ ನಮಗೆ ಯೋಚನೆ ಮಾಡಬೇಕಾದ್ರೆ ಆರಂಭಿಕ ಹೂಡಿಕೆ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್, ಅದು ಒಂದು ಸ್ವಲ್ಪ ಇಲ್ಲಿ ಜಾಸ್ತಿ ಇದೆ. ಅಡ್ವಾನ್ಸ್ ಟೆಕ್ನಾಲಜೀಸ್ ಆಬ್ವಿಯಸ್ಲಿ ನಾವು ಈ ಒಂದು ಇಂಪ್ಲಿಮೆಂಟ್ ಇದಕ್ಕೋಸ್ಕರ ನಾವು ಹೆಚ್ಚಿನ ಹಣವನ್ನು ಯೂಸ್ ಮಾಡಬೇಕಾಗುತ್ತೆ. ಬಟ್ ನೀವು ಓಪನ್ ಸೋರ್ಸ್ ಇದರಲ್ಲಿ ನೀವು ಅಷ್ಟು ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಆ್ಯಂಡ್ 24/7 ಪವರ್ ಅವಶ್ಯಕತೆ ಇರುತ್ತೆ. ಸೊ ಬ್ಯಾಕಪ್, ವೆದರ್ ಇಟ್ ಇಸ್ ಜನರೇಟರ್
ಆರ್ ಎನಿ ಸಾರ್ಟ್ ಆಫ್ 24/7 ಪವರ್ ಲೈನನ್ನು ಇರೋವಂಥ ಕೆಪಾಸಿಟಿನ ನೋಡ್ಕೋಬೇಕು. ಆ್ಯಂಡ್ ಇದರಲ್ಲಿ ಆಬ್ವಿಯಸ್ಲಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಕಡಿಮೆ ಆ್ಯಂಡ್ ನಮಗೆ ಪ್ರೊಡಕ್ಷನ್ ಬಂದಾಗ ವಿ ಕ್ಯಾನ್ ಹೋಲ್ಡ್ ಇಟ್ ಫಾರ್ ಸಮ್ ಮೋರ್ ಡೇಸ್, ವೆದರ್ ಇಟ್ ಈಸ್ ಡಿಮ್ಯಾಂಡನ್ನು ವೇರಿ ಆಗ್ತಾ ಇದೆಯಾ ಅಥವಾ ಮಾರ್ಕೆಟಲ್ಲಿ ಇದರ ಡಿಮ್ಯಾಂಡು ಕಡಿಮೆ ಆಗಿ ಅಥವಾ ಬೇರೆ ಸ್ಪೀಷೀಸ್ಗೆ ಡಿಪೆಂಡೆಂಟ್ ಆಗಿದೆಯಾ ಅನ್ನೋದನ್ನು ನಾವು ಚೆಕ್ ಮಾಡಿ ಮಾರ್ಕೆಟ್ ಮಾಡಲಿಕ್ಕೆ ಹೋಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆರ್ ಎಸ್ ಆಬ್ವಿಯಸ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಆ್ಯಂಡ್ ಈ ಒಂದು ಇದರಲ್ಲಿ ಡಿಸೀಸ್ನ ನಾವು ಕಂಟ್ರೋಲ್ ಮಾಡಿ ನಾವು ಹೆಚ್ಚು ಸಾಕಾಣಿಕೆ ಮಾಡೋದು. ಸೊ ನಾನು ಆಗಲೇ ಬೇಸಿಕ್ ಇದನ್ನು ಹೇಳಿದಾಗೆ ಸೇಮ್ ಪ್ರಿನ್ಸಿಪಲ್. ಅದರಲ್ಲಿ ಫಿಶ್ ಟ್ಯಾಂಕಿಂದ ಡೈರೆಕ್ಟ್ ಫಸ್ಟು ಹೋಗೋದು ಸಾಲಿಡ್ ಫಿಲ್ಟರ್, ಅದಾದಮೇಲೆ ಬಯಾಲಜಿಕಲ್ ಫಿಲ್ಟರ್, ನೆಕ್ಸ್ಟ್ ಡಿಗ್ಯಾಸಿಂಗ್. ಯಾಕಂದರೆ ನಮ್ಮಲ್ಲಿ ಡಿಗ್ಯಾಸಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ಸು ನಾವು ಹೆಚ್ಚಾಗಿ ಬರೀ ನಾವು ಡೆಲ್ಲಿ ಪೊಲ್ಯೂಷನ್ ಬಗ್ಗೆ ಮಾತಾಡಿದಾಗ ನಾವು ಯೋಚನೆ ಮಾಡ್ತೇವೆ ಅಷ್ಟೇ. ಬಟ್ ಬ್ಯಾಂಗ್ಳೂರಲ್ಲಿ ಕೂಡ ನಾವು ಇಟ್ ಹಸ್ ಕಮ್ ಟು ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್ಸ್, ನಾಟ್ ಈವನ್ ಗುಡ್ ಲೆವೆಲ್ಸ್. ಈಗ ನೀವು ಪ್ರೆಸೆಂಟ್ ಸ್ಟೇಟಸನ್ನು ಕನ್ಸಿಡರ್ ಮಾಡಿದರೆ ಅಟ್ಮಾಸ್ಫಿರಿಕ್ ಗ್ಯಾಸಸ್ನ ನಾವು ಅಲ್ಲಿ ಮ್ಯಾನೇಜ್ ಮಾಡಬೇಕಾಗತ್ತೆ. ದೆನ್ ಲಾಸ್ಟ್ ಒನ್ ಈಸ್ UV ಟ್ರೀಟ್ಮೆಂಟ್. ಫಾರ್ ದಿಸ್ ವಿ ಯೂಸ್ ಸೋ ಮೆನಿ ಟೆಕ್ನಾಲಜೀಸ್, ವೆದರ್ ಇಟ್ ಈಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಲ್ಟರ್ಸ್, ಇದನ್ನು ನೋಡ್ಕೊಳ್ಳಿಕ್ಕೆ ಮಾಡಬಹುದು. ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಟು ದ ಡಿಫ್ರೆಂಟ್ ಸ್ಟೆಪ್ಸ್ ಇನ್ವಾಲ್ವ್ ಇನ್ ದಿಸ್. ನಾನು ಆಗಲೇ ಬರೀ ಜಸ್ಟ್ ಹೈಲೈಟ್ ಹೇಳಿದೆ ಏನೇನು ಇರುತ್ತೆ ಅಂತ. ಸೊ ದೀಸ್ ಆರ್ ಆಲ್ ದ ರಿಕ್ವೈರ್ಮೆಂಟ್ಸ್ ಆಫ್ ದಟ್ ಪರ್ಟಿಕ್ಯುಲರ್ RAS. ಟ್ಯಾಂಕ್ಸ್ ಬೇಕಾಗುತ್ತೆ, ಪೈಪ್ಲೈನ್ಸ್ ಸೊ ದಟ್ ವಿ ಕ್ಯಾನ್ ಹ್ಯಾವ್ ಅ ಗುಡ್ ವಾಟರ್ ಸರ್ಕ್ಯುಲೇಷನ್ ಫೆಸಿಲಿಟಿ, ಸೆಡಿಮೆಂಟೇಷನ್ ಟ್ಯಾಂಕ್, ಯಾವುದೇ ವೇಸ್ಟ್ ಜನರೇಟೆಡ್ ವೆದರ್ ಇಟ್ ಇಸ್ ಬೈ ಫಿಶ್ ಆರ್ ಲೆಫ್ಟ್ ಔಟ್ ಫುಡ್, ಇದನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ನಮಗೆ ಸೆಡಿಮೆಂಟೇಷನ್ ಟ್ಯಾಂಕ್ ಬೇಕಾಗುತ್ತೆ. ಮೆಕ್ಯಾನಿಕಲ್ ಫಿಲ್ಟರ್ಸ್ ಟು ರಿಮೂವ್ ದ ಎಕ್ಸೆಸ್ solid materials, storage some, collection of the water after filtration, and ಈ ಒಂದು ಇದನ್ನೆಲ್ಲ ಪ್ರೋಸೆಸ್ನಲ್ಲಿ ಇಡಲಿಕ್ಕೆ ಪಂಪಿಂಗ್ ಸಿಸ್ಟಮ್ ಆ್ಯಂಡ್ ಬಯಾಲಜಿಕಲ್ ಫಿಲ್ಟರ್ಸ್ ಟು ಮೇಕ್ ಇಟ್ ಮಚ್ ಮೋರ್ ಕ್ಲೀನರ್. ನೆಕ್ಸ್ಟ್ ಪ್ರೋಟೀನ್ ಸ್ಕಿಮ್ಮರ್ಸ್ ಟು ರಿಮೂವ್ ದ ಎಂಟೈರ್ nitrogenous level, no nitrogenous nutrients. Degassing to remove carbon dioxide levels, so that whenever we remove carbon dioxide, so obviously that water becomes little bit less oxygenated, so then we need aerators so that we can enrich the oxygen and reuse it to the culture system. And last, disinfection. Disease na prevent ಮಾಡಲಿಕ್ಕೋಸ್ಕರ ಯೂಸ್ ಮಾಡೋದು. So these are all the tanks. You can use different types, whether it is circular, rectangular, square, any sort of tanks can be used. So to keep it in motion, we use a sprinkling system or a spraying system where the water will be in a continuous flow. Central drainage system ittave, so because of the gravitational force, the entire waste will be settled at a single point, so that will be the outlet as well. So even ಇದರಲ್ಲಿ the materials can be of different types, HDP ಆಗಿರ್ಬೋದು, FRP ಟ್ಯಾಂಕ್ಸ್ ಆಗಿರ್ಬೋದು, ಹಲವಾರು ರೀತಿಯಾದ ಟ್ಯಾಂಕ್ಸ್ನ ನಾವು ಯೂಸ್ ಮಾಡಲಿಕ್ಕೆ ಆಗುತ್ತೆ. ಸೊ ಈ ಒಂದು ಮೆಟೀರಿಯಲ್ಸ್ ಇದಕ್ಕೆ ನಮ್ಮ ಕೆಪಾಸಿಟಿ, ಎಕನಾಮಿಕಲ್ ಕೆಪಾಸಿಟಿ ಮೇಲೆ ಇದನ್ನು ನಾವು ಸೆಲೆಕ್ಟ್ ಮಾಡಲಿಕ್ಕೆ ಆಗುತ್ತೆ. ಆ್ಯಂಡ್ ದ ಸ್ಪೀಡ್ಸ್ ಆ್ಯಂಡ್ ಆಲ್, ಇಟ್ ಈಸ್ ಲೈಕ್ ಸ್ಟ್ಯಾಂಡರ್ಡ್ ಸ್ಪೀಡ್ಸ್ ವೇರ್ ವಿ ಕ್ಯಾನ್ ಆ್ಯಕ್ಚುಲಿ ಡಿಸೈಡ್ ಯಾವ ಕೆಪಾಸಿಟಿ ಮೇಲೆ ಯೂಸ್ ಮಾಡ್ತೀರಾ ಅಂಥದ್ದು. ಸೊ ಇಟ್ ಈಸ್ ಲೈಕ್ 0.2 to 0.3 meters per second of continuous water flow is required. So always we have to remember fish swim against the currents. ನೀರಿನ ಹರಿವಿನ ವಿರುದ್ಧ ದಿಕ್ಕಿಗೆ ಯಾವತ್ತೂ ಮೀನು ಈಜೋದು. ಸೊ ಆ ಒಂದು ಕಂಡೀಷನನ್ನು ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಈ ಒಂದು ಸರ್ಕ್ಯುಲೇಷನ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಆವಾಗ ಮೀನು ಆರೋಗ್ಯವಾಗಿ ಇರುತ್ತೆ ಈ ಇದರಲ್ಲಿ. ಸೊ ಅದ್ರದ್ದು ನಾನು ಆಗಲೇ ಹೇಳಿದೆ, ಹಲವಾರು ಕೆಪಾಸಿಟೀಸ್ನ ಯೂಸ್ ಮಾಡ್ಬೋದು. 10,000 liters ಕೆಪಾಸಿಟಿ ಟು ವೇರಿಯಸ್ ಲೆವೆಲ್ಸ್ ಈ ಇದರಲ್ಲಿ ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. So these are all the setups you can see. Different types, different depths. You can see the central drainage system. ಅಲ್ಲಿ ಡ್ರೈನೇಜ್ನ ಕ್ರಿಯೇಟ್ ಮಾಡಿರೋದ್ರಿಂದ ನಿಮಗೆ ವಾಟರ್ನ ತೆಗಿಲಿಕ್ಕೆ ಆಗುತ್ತೆ. ನೆಕ್ಸ್ಟ್ ಕಮ್ಸ್ ಡಿಫರೆಂಟ್ ಫಿಲ್ಟ್ರೇಷನ್ ಸಿಸ್ಟಮ್ಸ್. ಅದಕ್ಕೆ ನಮ್ಮ ಕೆಪಾಸಿಟಿ ಮೇಲೆ ನಾನು ಆಗಲೇ ಹೇಳಿದಾಗೆ ಹಲವಾರು ಇದನ್ನು ನಮ್ಗೆ ಏನಂತಂದ್ರೆ ಮೇಯ್ನಾಗಿ ಸಾಲಿಡ್ ವೇಸ್ಟ್ನ ರಿಮೂವ್ ಮಾಡಲಿಕ್ಕೆ. ಯಾಕಂದರೆ ಆಬ್ವಿಯಸ್ಲಿ ಫಿಶ್ ಕಲ್ಚರ್ ಅಂತಂದರೆ ಎಕ್ಸ್ಕ್ರೀಟಾ ಡೆವಲಪ್ ಆಗೋದು ಅಥವಾ ರಿಲೀಸ್ ಆಗೋದು ತುಂಬ ಜಾಸ್ತಿನೇ ಇರುತ್ತೆ.
ಕಂಟ್ರೋಲ್ ಸಿಸ್ಟಮ್ ಆಗಿದೆ. ಸೊ ಅದನ್ನು ರಿಲೀಸ್ ಮಾಡಲಿಕ್ಕೆ ಹಲವಾರು ಫಿಲ್ಟರ್ಸ್ನ ನಾವು ಯೂಸ್ ಮಾಡ್ತೇವೆ, ಅದರಲ್ಲಿ ಡ್ರಮ್ ಫಿಲ್ಟರ್ಸ್ ಆಗಿರ್ಬೋದು. ಸೊ ಈ ಇದರಲ್ಲಿ ಅದ್ರ ಕೆಪಾಸಿಟೀಸ್ ನಾನು ಇಂಜಿನಿಯರಿಂಗ್ ಆಸ್ಪೆಕ್ಟ್ಸ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ಇಫ್ ಯು ನೋ ದ ಪ್ರೋಸೆಸ್ ದೆನ್ ಯು ವಿಲ್ ಬಿ ಸ್ಮಾರ್ಟ್ ಇನಫ್ ಟು ಐಡೆಂಟಿಫೈ ವಿಚ್ ಟೈಪ್ ಆಫ್ ಫಿಲ್ಟರ್ಸ್ ಕ್ಯಾನ್ ಬಿ ಯೂಸ್, ಯಾವ ಫಿಲ್ಟರ್ಸ್ನ ಯೂಸ್ ಮಾಡಿದ್ರೆ ಎಷ್ಟು ಈಸಿಯಾಗಿ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಈ ಇದರಲ್ಲಿ ಫಿಲ್ಟ್ರೇಷನ್ ಆದಾದ್ಮೇಲೆ ನಾವು ಸೇಮ್ ಸೆಡಿಮೆಂಟ್ ರಿಮೂವ್ ಮಾಡಿದ್ಮೇಲೆ ಈ ಪರ್ಟಿಕ್ಯುಲರ್ ವಾಟರ್ಸ್ನ ನಾವು ಡಿಫ್ರೆಂಟ್ ಪ್ರೋಸೆಸ್ನ ಯೂಸ್ ಮಾಡಿ ಆ ವಾಟರ್ನ ರೀಯೂಸಬಲ್ ಕಂಡೀಷನ್ಗೆ ತರಲೇಬೇಕು. ಆ ರೀಯೂಸಬಲ್ ಕಂಡೀಷನ್ ತರಲಿಕ್ಕೋಸ್ಕರ ನಾವು ಆ ವಾಟರ್ನ ಡಿಫ್ರೆಂಟ್ ಟ್ರೀಟ್ಮೆಂಟ್ ಲೆವೆಲ್ಸ್ಗೆ ತಗೊಳ್ಳುವಂಥದ್ದು. ಸೊ ಇದರಲ್ಲಿ if it is having a good capacity area ಅಂತಂದಾಗ then we can go for manual settling ಇದರಲ್ಲಿ ಅದಕ್ಕೋಸ್ಕರ ಸಂಪ್ ಯೂಸ್ ಮಾಡ್ತೀವಿ. ಅದರ್ವೈಸ್ ಡೈರೆಕ್ಟ್ಲಿ we can go for mechanical filters like this. So for that these are all the filters which we use like drum filters, MSRD ಅಂತ ಇದೆ, MSRDs ಯೂಸ್ ಮಾಡ್ಬೋದು. ಸ್ಯಾಂಡ್ ಫಿಲ್ಟರ್ಸ್ ಆಬ್ವಿಯಸ್ಲಿ ನಮ್ಮ ಮನೆಗಳಲ್ಲಿ ಯೂಸ್ ಮಾಡೋದು ಕೂಡ ಸ್ಯಾಂಡ್ ಫಿಲ್ಟರ್ಸ್ ಇದರಲ್ಲಿ. ಸೊ ಈ ಥರದ ಫಿಲ್ಟರ್ಸ್ನ ನಾವು ಜನರಲಾಗಿ ಲಾರ್ಜ್ ಕೆಪಾಸಿಟಿಯಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಬಯಾಲಜಿಕಲ್ ಫಿಲ್ಟರ್ಸ್ ಆಬ್ವಿಯಸ್ಲಿ ಎಲ್ಲ ನೀವು ಯಾವುದೇ ಒಂದು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗೆ ಹೋದರೆ ನೀವು ಬಯಾಲಜಿಕಲ್ ಫಿಲ್ಟರ್ಸ್ ಇದ್ದೇ ಇರುತ್ತೆ. ಅದಕ್ಕೆ ಬೇಸಿಕ್ ಅಂತಂದರೆ ಗ್ರಾವಲ್, ಸ್ಯಾಂಡ್ ಆ್ಯಂಡ್ ಚಾರ್ಕೋಲ್ ಯೂಸ್ ಮಾಡಿ ಮಾಡುವಂಥ ಫಿಲ್ಟರ್ಸ್ನ ನಾವು ಇಲ್ಲಿ ಯೂಸ್ ಮಾಡ್ಬೋದು. ಯು ಕ್ಯಾನ್ ಸಿ ಹಿಯರ್. ಸೊ ದ ಬೇಸಿಕ್ ಕಾನ್ಸೆಪ್ಟ್ ಈಸ್ ಟು ರಿಮೂವ್ ನೈಟ್ರೋಜನಸ್ ನ್ಯೂಟ್ರಿಯೆಂಟ್ಸ್. ಸೊ ಈ ಇದರಲ್ಲಿ ಅಮೋನಿಯಾ ಇಸ್ ದ ಮೋಸ್ಟ್ ಟಾಕ್ಸಿಕ್ ಕಾಂಪೊನೆಂಟ್ ವಿಚ್ ಈಸ್ ರಿಲೀಸ್ಡ್ ಬೈ ದ ಫಿಶ್ ಥ್ರೂ ಎಕ್ಸ್ಕ್ರೀಟರ್. ಯಾಕಂದರೆ ಫಿಶ್ ಡಸಂಟ್ ಕನ್ಸ್ಯೂಮ್ ಎಂಟೈರ್ ಎನರ್ಜಿ ಫಾರ್ ಕನ್ವರ್ಷನ್ ಆಫ್ ಫುಡ್ ಇಂಟು ಯೂರಿಯಾ ಆರ್ ದ ಲಾಸ್ಟ್ ಪ್ರಾಡಕ್ಟ್ ಈಸ್ ಯೂರಿಕ್ ಆ್ಯಸಿಡ್. ಹ್ಯೂಮನ್ಸ್ ನಾವೇನು ಮಾಡ್ತೀವಿ, ಯೂರಿಯಾ ಇಸ್ ಅ ಮಿಡಲ್ ಪ್ರಾಡಕ್ಟ್. ಸೊ ಡೈಜೆಷನ್ ಪ್ರೋಸೆಸ್ಸಲ್ಲಿ ನಾವು ಯೂರಿಯಾ ಅವ್ರದ್ದು ತೊಗೊಂಬಂದು ಬಿಡ್ತೇವೆ, ಬಟ್ ಯೂರಿಯಾ ಅವ್ರದ್ದು ತೊಗೊಂಬರೋರ್ದು ಕೂಡ ಅದು ಎನರ್ಜಿ ವೇಸ್ಟ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಅದು ಡೈರೆಕ್ಟ್ ಅಮೋನಿಯಾನ ರಿಲೀಸ್ ಮಾಡುತ್ತೆ. ದ ಮೋಸ್ಟ್ ಕಂಪ್ಲೀಟ್ ಡೈಜೆಷನ್ನ ಮಾಡಿ ಬಿಡುವಂಥದ್ದು ದಟ್ ಈಸ್ ಬರ್ಡ್ಸ್. ಸೊ ಬರ್ಡ್ಸಲ್ಲಿ ಯೂರಿಕ್ ಆ್ಯಸಿಡ್ ರಿಲೀಸ್ ಆಗುತ್ತೆ. ಸೊ ಈ ಒಂದು ಇದರಲ್ಲಿ ಯಾವಾಗ ನಮಗೆ ಅಮೋನಿಯಾ ಡೈರೆಕ್ಟ್ ರಿಲೀಸ್ ಆಗುತ್ತೆ, ಅಮೋನಿಯಾ ಇಸ್ ಹೈಲಿ ಟಾಕ್ಸಿಕ್ ಬಟ್ ಹೈಲಿ ಸಾಲಿಬಲ್. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್. So when it is mixed with oxygen, so the elimination of this particular nitrogenous compound is very easy. So ಈ ಇದರಲ್ಲಿ ನೈಟ್ರಿಫಿಕೇಶನ್ ಪ್ರೋಸೆಸ್ಸಲ್ಲಿ ನಾವು ನೈಟ್ರೋಜನಸ್ ಬ್ಯಾಕ್ಟೀರಿಯಾನ ಯೂಸ್ ಮಾಡಿ ಅದು ನೈಟ್ರೇಟ್ಸ್ನ ನೈಟ್ರೇಟ್ಗೆ ಕನ್ವರ್ಟ್ ಮಾಡಿ ವಿ ವಿಲ್ ರಿಮೂವ್ ದಟ್ ಈಸ್ ವಾಟ್ ದ ಬಯಾಲಜಿಕಲ್ ಫಿಲ್ಟರ್ಸ್ ಟು. ಬಯಾಲಜಿಕಲ್ ಫಿಲ್ಟರ್ಸ್ ಈ ಇದನ್ನು ಪ್ರೋಸೆಸ್ನ ಕಂಪ್ಲೀಟ್ ಮಾಡೋದ್ರಿಂದ ನಮಗೆ ಪೋರ್ಟಬಲ್ ವಾಟರ್ಸ್ನ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಡಿಫ್ರೆಂಟ್ ಮೆಟೀರಿಯಲ್ಸ್ನ ನಾವು ಯೂಸ್ ಮಾಡ್ತೇವೆ ಇದರಲ್ಲಿ. ಸೊ ವೆದರ್ ಇಟ್ ಈಸ್ ಸ್ಯಾಂಡ್, charcoals, or even now artificially we have so many components present, ಅದನ್ನು ನಾವು ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ದೀಸ್ ಆರ್ ದ ಬೆಡ್ಸ್ ವಿಚ್ ವಿ ಯೂಸ್ ಇನ್ ದ ಫಿಲ್ಟ್ರೇಷನ್ ಯೂಸಕ್ಕೆ. ಸೊ ವಾಟ್ ಎವರ್ ದ ಬಯೋಫಿಲ್ಮ್ಸ್ ಫಾರ್ಮ್, ಈ ಬ್ಯಾಕ್ಟೀರಿಯಾಸ್ ವಿಲ್ ಆ್ಯಕ್ಚುಲಿ ರಿಮೂವ್ ದ ಆರ್ ಟ್ರ್ಯಾಪ್ ದಿಸ್ ನೈಟ್ರೋಜನ್ ಆ್ಯಂಡ್ ದೇ ವಿಲ್ ಕ್ಲೀನ್ ದ ವಾಟರ್. ಸೊ ನಾನು ಆಗಲೇ ಇಲ್ಲಿ ಫಿಲ್ಟರ್ಸ್ ಹೇಳ್ತಾ ಇದ್ದೆ, ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಲ್ಟರ್ ಮೆಕ್ಯಾನಿಸಮ್ಸ್ ಇದೆಲ್ಲ. ಡಿಸ್ ಫಿಲ್ಟರ್ಸ್ ಆಗಿರ್ಬೋದು, NVIDIA ನಾನು ಆಗಲೇ ಹೇಳಿದಂಗೆ ಈ ಫಿಲ್ಟರ್ಸ್ನ ಯೂಸ್ ಮಾಡುವಂಥದ್ದು. ಆ್ಯಂಡ್ ಡಿಗ್ಯಾಸಿಂಗ್ ಪ್ರೋಸೆಸ್ ಸೇಮ್ ಥಿಂಗ್, ರಿಲೀಸಿಂಗ್ ದ ರಿಮೂವಿಂಗ್ ದ ಕಾರ್ಬನ್ ಡೈಆಕ್ಸೈಡ್ ಆ ಲೆವೆಲ್ ಇದಕ್ಕೋಸ್ಕರ. ಸೊ ಈ ಇದರಲ್ಲಿ ಯೂಸ್ ಮಾಡೋದು ಕೂಡ ನಾವು ಯಾವ ಲೆವೆಲ್ಗೆ ನಾವು ಈ ವಾಟರ್ನ ನಾವು ಫ್ಲೋಲ್ಲಿ ತೊಗೊಂಡು ಹೋಗ್ತೀವಿ ಅದು ಇಂಪಾರ್ಟೆಂಟ್. ಯಾಕಂದರೆ ಬರೀ ಕಾರ್ಬನ್ ಡೈಆಕ್ಸೈಡ್ ತೆಗೆದ್ರೆ ಆಗೋದಿಲ್ಲ, ಆಕ್ಸಿಜನ್ ಕಾಂಪೊನೆಂಟ್ಸ್ನ ಕೂಡ ಎನ್ರಿಚ್ ಮಾಡಲಿಕ್ಕೆ ಬೇಕಾಗುತ್ತೆ. ಸೊ ಇದರಲ್ಲಿ ನಾಟ್ ಓನ್ಲಿ ಕಾರ್ಬನ್ ಡೈಆಕ್ಸೈಡ್, ವಿ ವಿಲ್ ಎಲಿಮಿನೇಟ್ ಅಮೋನಿಕಲ್ ನೈಟ್ರೋಜನ್ಸ್ ಆ್ಯಂಡ್ ಇವನ್ ಹೈಡ್ರೋಜನ್ ಸಲ್ಫೈಡ್ ವಿಚ್ ಇಸ್ ಅಗೇನ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಮೋಸ್ಟ್ ಟಾಕ್ಸಿಕ್ ಗ್ಯಾಸ್ ಇನ್ ದ aquaculture industry. Okay. So degassing process, and for that we will use again different components like oxygen concentrators ಆಗಿರ್ಬೋದು, oxygen generators ಆಗಿರ್ಬೋದು. ನ್ಯಾನೋ ಬಬಲ್ಸ್ ಈಗದ್ದು ಆ್ಯಕ್ಚುಲಿ ಎರಡು ಯೂಸ್ ಇದೆ. ಒನ್ ಈಸ್ ಟು ಎನ್ರಿಚ್ ಆಕ್ಸಿಜನ್ ಆ್ಯಂಡ್ ಸೆಕೆಂಡ್ ಥಿಂಗ್ ಇನ್ ಬಯೋಫ್ಲೋ ಕಲ್ಚರ್. ಇಫ್ ಯು ನೋ ಬಯೋಫ್ಲೋ ಕಲ್ಚರ್, ಇದರಲ್ಲಿ ಯೂನಿಫಾರ್ಮ್ ಸೈಜ್ ಆಫ್ ಬಬಲ್ಸ್ ಫಾರ್ಮೇಷನ್ ತುಂಬ ಮುಖ್ಯ, ಬಿಕಾಸ್ ಟು ಎನ್ಹ್ಯಾನ್ಸ್ ದ ಬ್ಯಾಕ್ಟೀರಿಯಲ್ ಗ್ರೋ. ಅದಕ್ಕೋಸ್ಕರ ನಾವು ನ್ಯಾನೋ ಬಬಲ್ ಮೆಷಿನ್ಸ್ನ ಯೂಸ್ ಮಾಡೋದು ಕಾಮನ್ ಇರುತ್ತೆ.
ಬಟ್ ಎಕ್ಸ್ಟೆನ್ಸಿವ್ ಫಾರ್ಮಿಂಗಲ್ಲಿ ಇದನ್ನು ನಾವು ನೋಟಿಸ್ ಮಾಡೋದು ಅಗೇನ್ ಏರ್ ಬ್ಲೋಯರ್ಸಲ್ಲಿ ಬಂದಾಗ ದೆರ್ ಆರ್ ಡಿಫ್ರೆಂಟ್ ಏರ್ ಬ್ಲೋಯರ್ಸ್ ರಿಂಗ್ ಬ್ಲೋಯರ್ಸ್ ಆಗಿರ್ಬೋದು. ಇದನ್ನು ನಾವು ಯೂಸ್ ಮಾಡಿದಾಗ ದೆರ್ ಇಸ್ ನೋ ಯೂನಿಫಾರ್ಮಿಟಿ ಇನ್ ದ ಬಬಲ್ಸ್. ಸೊ ಅದು ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಈಗೆಲ್ಲ ಡಿಗ್ಯಾಸಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ಒನ್ ಇಸ್ ಟು ಕಂಟ್ರೋಲ್ ದ pH. pH is considered as productive index. pH entire culture na, whether it is extensive, intensive or semi-intensive culture, pH ಒಂದನ್ನು ಕಂಟ್ರೋಲ್ ಮಾಡಿದ್ರೆ ಎಂಟೈರ್ ವಾಟರ್ ಸಿಸ್ಟಮ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಸೊ ದಟ್ಸ್ ವೈ pHನ ನಾವು ಯಾವಾಗಲೂ ಪ್ರೊಡಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಯಾಕಂದರೆ pH ಸ್ವಲ್ಪ ವೇರಿ ಆಯಿತು ಅಂದರೆ ಎವ್ರಿ ಅದರ್ ಕಾಂಪೊನೆಂಟ್ ವಿಲ್ ವೇರಿ. ಸೊ ಅದನ್ನು ಕಂಟ್ರೋಲ್ ತರೋಕ್ಕೋಸ್ಕರ ವೆದರ್ ಈಗ pH ಒಂದು ಚೇಂಜ್ ಆಯಿತು, ವಾಟ್ ಈಸ್ ಹಾರ್ಡ್ನೆಸ್, what is alkalinity levels, and what is the impact on the gases levels, and when there is a change in gases level, then what is the nitrogen levels in the water. So ಇಷ್ಟೆಲ್ಲ interlink ಇರೋದ್ರಿಂದ one particular component ನಾವು maintain ಮಾಡಲಿಕ್ಕೆ ಸಾಧ್ಯ. So when it is too high, we will go for gypsum, and when it is too less, we will go for lime application, so that we can bring it to the normal state. So generally in fisheries it is about 6.5 to 8.5 is what the normal level required. ಯಾವುದೇ ಅದು RI ಸಿಸ್ಟಮ್ ಆಗಿರ್ಬೋದು ಅಥವಾ ನಾರ್ಮಲ್ ಪಾಂಡ್ ಕಲ್ಚರ್ ಆಗಿರ್ಬೋದು, ಅದಕ್ಕೆ ನಾವು ಉಪಯೋಗಿಸೋಂಥ ಇದು. ಸೊ ಇದಕ್ಕೆ ನಾವು ಡಿಫ್ರೆಂಟ್ ವೆದರ್ ಇಟ್ ಇಸ್ ಕ್ವಿಕ್ ಲೈಮ್ ಆಗಿರ್ಬೋದು, ಬೋಂಡ್ ಲೈಮ್ ಆಗಿರ್ಬೋದು, ಅಗ್ರಿಕಲ್ಚರ್ ಲೈಮ್ ಆಗಿರ್ಬೋದು, ಈವನ್ ಆಲಮ್ ಆಗಿರ್ಬೋದು, ಈ ಥರದ ಪ್ರಾಡಕ್ಟ್ಸ್ನ ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಅಟ್ ಲಾಸ್ಟ್ ಇದೆಲ್ಲ ಪ್ರೋಸೆಸ್ನ ಕಂಪ್ಲೀಟ್ ಮಾಡುತ್ತೆ. ದೆನ್ ವಿ ಹ್ಯಾವ್ UV ಟ್ರೀಟ್ಮೆಂಟ್ ಟು ಎಲಿಮಿನೇಟ್ ಮೆಜಾರಿಟಿ ಆಫ್ ದ ಪ್ಯಾಥೋಜನ್ಸ್. ಸೊ ದ್ಯಾಟ್ ಅಗೇನ್ ಪ್ಯಾಥೋಜನ್ಸ್ ಡೆವಲಪ್ಮೆಂಟ್ ಹೇಗೆ ಆಗ್ಬೋದು ಅಂದರೆ, ಸಿನ್ಸ್ ಇಟ್ ಇಸ್ ಎ ಕ್ಲೋಸ್ ಸರ್ಕ್ಯೂಟ್ ಸಿಸ್ಟಮ್. ಸೊ ಯಾಕಂದರೆ ಇದು ಎಲ್ಲಿ ಹೊರಗಡೆಯಿಂದ ವಾಟರ್ ಎಂಟ್ರಿ ಆಗ್ತಿಲ್ಲ, ಸೇಮ್ ವಾಟರಲ್ಲಿ ಸರ್ಕ್ಯುಲೇಟಿಂಗ್ ಇನ್ ದ ಎಂಟೈರ್ ಸಿಸ್ಟಮ್. ಸೊ ದೆರ್ ವಿಲ್ ಬಿ ಎ ಚಾನ್ಸಸ್ ಆಫ್ ಡಿಸೀಸ್ ಔಟ್ ಬ್ರೇಕ್ ಬಿಕಾಸ್ ಆಫ್ ದ ಮಿಸ್ಹ್ಯಾಂಡ್ಲಿಂಗ್ ಅಷ್ಟೇ. ಯಾಕಂದರೆ ನಾವು ಉಪಯೋಗಿಸೋ ಫೀಡ್ ಆಗಿರ್ಬೋದು ಅಥವಾ ಹಾಕ್ತಿರೋಂಥ ಏನು ಫೀಡ್ ಇದರಲ್ಲಿ ಪ್ರಾಪರ್ ಸ್ಟೋರೇಜ್ ಇಲ್ಲದೆ ಇರ್ಬೋದು. ಬಿಕಾಸ್ ವೆನ್ ವಿ ಸ್ಟೋರ್ ದ ಫೀಡ್ ವಿತ್ ಓಪನ್ ಕಂಟೈನರ್ಸ್ ಅನ್ನಲ್ಲ, ಅವಾಗ ಫಂಗಲ್ ಅಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಸೊ ವೆನ್ ವಿ ಹ್ಯಾವ್ ಫಂಗಲ್ ಅಟ್ಯಾಕ್ಸ್, ದೆನ್ ಇಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಇನ್ ಟು ದ ವಾಟರ್ ಆ್ಯಂಡ್ ಇಟ್ ವಿಲ್ ಡೈರೆಕ್ಟ್ಲಿ ಎಂಡ್ ಅಪ್ ವಿತ್ ಡಿಸೀಸ್ ಆರ್ ಬ್ರೇಕ್, ಲೈಕ್ ವಾಟರ್ ಬೋರ್ನ್ ಡಿಸೀಸ್ ಆಗಿರ್ಬೋದು, ರೆಡ್ಡಿಂಗ್ ಆಗಿರ್ಬೋದು, ಈ ಥರ ಡಿಸೀಸಸ್ ಫಿಶಸಲ್ಲಿ ಇದಾಗುತ್ತೆ. ಆ್ಯಂಡ್ ಸಮ್ ಡಿಸೀಸ್ ಮೆ ನಾಟ್ ಶೋ ಇಟ್ ಸಿಂಪ್ಟಮ್ ಇನ್ ಫಿಶ್, ಬಟ್ sometimes it may be transferred to the consumer as well. So ಆ ಒಂದು ಕಂಡೀಷನ್ಸ್ನ ನಾವು ಕರೆಕ್ಟಾಗಿ ನೋಡಿ ಐಡೆಂಟಿಫೈ ಮಾಡೋದು. ಸೊ ದಟ್ಸ್ ವೈ ವೆನ್ ಎವರ್ ವಿ ಗೋ ಟು ದ ಮಾರ್ಕೆಟ್, ಬರೀ ಫ್ರೆಶ್ನೆಸ್ನ ನೋಡಿದ್ರೆ ಸಾಕಾಗಲ್ಲ. ಯಾಕಂದರೆ ಎಲ್ಲರೂ ಹೋಗಿದ ತಕ್ಷಣ ಫಸ್ಟ್ ಎಲ್ಲರೂ ಒಕ್ಕಲ್ಲಿ ತೆಗೆದುಬಿಟ್ಟು ರೆಡ್ ಆಗಿದೆಯಾ, ಮೆರೂನ್ ಆಗಿದೆಯಾ, ಫ್ರೆಶ್ ಇದೆಯಾ ಇಲ್ಲ ಅಷ್ಟೇ ಮಾಡ್ತೀವಿ. ಅದ್ರ ಮೇಲೆ ರೆಡ್ನೆಸ್ ಆ್ಯಂಡ್ ಪ್ಯಾಚಸ್ ಏನಾದರೂ ಇದೆಯಾ, ಬ್ಲ್ಯಾಕ್ ಪ್ಯಾಚಸ್ ಇದೆಯಾ, ವೆದರ್ ದ ಐಬಾಲ್ ಇಸ್ ಡಾರ್ಕ್ ಇನಫ್, ಮತ್ತು ಫಿನ್ಸ್ ಇದರಲ್ಲಿ ಏನಾದರೂ ವೈಟ್ ಸ್ಪಾಟ್ಸ್ ಇದೆಯಾ ಅಥವಾ ರೆಡ್ ಸ್ಪಾಟ್ಸ್ ಇದೆಯಾ, ಇದನ್ನೆಲ್ಲ ನೋಡಬೇಕಾಗತ್ತೆ. ನಾವೇನು ಮಾಡಿದ್ವಿ, ದೂರ ನಿಂತ್ಕೊಂಡ್ರೆ ಅದೊಂದು ಫಿಶ್ ಕೊಡಿ ಇದೊಂದು ಫಿಶ್ ಕೊಡಿ ಅಂತೀವಿ. ಅಲ್ಲೇ ಇಟ್ಕೊಂಡು ಎಲ್ಲ ಚಾಪರ್ಗೆ ಕಳಿಸ್ತಾನೆ, ಅವನು ಅಲ್ಲೇ ಕಟರ್ ರೆಡಿ ಮಾಡಿ ನಿಮಗೆ ಫಿಲೆಟ್ಸ್ ಮಾಡಿ ಕೊಡ್ತಾನೆ, ಮುಗಿದೋಗುತ್ತೆ, ನೀವು ತೊಗೊಂಬರ್ತಾರೆ. ಬಟ್ ಗುಡ್ ಥಿಂಗ್ ವಿತ್ ದ ಇಂಡಿಯನ್ ಟ್ರೆಡಿಷನಲ್ ಕುಕಿಂಗ್ ಇಸ್ ಲೈಕ್ ವಿ ಡೂ ಅ ಡೀಪ್ ಕುಕಿಂಗ್ ಟೆಕ್ನಿಕ್. ಅನ್ಲೈಕ್ ಯುರೋಪಿಯನ್ಸ್ ಆರ್ ವೆಸ್ಟರ್ನ್ ಪೀಪಲ್, ದೇ ಡೂ ದ ಶಾಲೋ ಕುಕಿಂಗ್. ಅದಕ್ಕೋಸ್ಕರ ದೇ ಹ್ಯಾವ್ ದಿಸ್ seafood allergies, and there are so many complications with the seafood consumption. But ನಮ್ಮಲ್ಲಿಲ್ಲ, ನಾವು ಕಂಪ್ಲೀಟ್ ಬಾಯ್ಲ್ ಮಾಡ್ತೀವಿ, ಫ್ರೈ ಮಾಡ್ತೀವಿ, ಡೀಪ್ ಫ್ರೈ ಮಾಡ್ತೀವಿ, ತವಾ ಫ್ರೈ ಮಾಡ್ತೇವೆ, ಸೊ ಶಾಲೋ ಫ್ರೈಸ್ ಮಾಡ್ತೇವೆ. ಸೊ ಬಿಕಾಸ್ ಆಫ್ ದ್ಯಾಟ್ ದ ಮೆಜಾರಿಟಿ ಆಫ್ ದ ಪ್ಯಾಥೋಜನ್ಸ್ ವಿಲ್ ಬಿ ಎಲಿಮಿನೇಟೆಡ್ ಎಕ್ಸೆಪ್ಟ್ ಸಾಲ್ಮೊನೆಲ್ಲಾ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಆ ಪರ್ಟಿಕ್ಯುಲರ್ ಕಾಂಪೊನೆಂಟು ಸಾಲ್ಮೊನೆಲ್ಲಾ ಏನಾದರೂ ಡಿಸೀಸ್ ಆಗಬೇಕು, ಇಲ್ಲಿ ನಮ್ಮ ಫಿಶಲ್ಲಿ ಐಡೆಂಟಿಫೈ ಆಯಿತು ಅಂತಂದರೆ, ಫಿಶಲ್ಲಿ ಅಂತಲ್ಲ ವಾಟರ್ ಸಿಸ್ಟಮಲ್ಲಿ ಐಡೆಂಟಿಫೈ ಆಯಿತು ಅಂದರೆ ವಿ ಆಲ್ವೇಸ್ ಗೋ ಫಾರ್ ಡೀಪ್ ಡಿಸ್ಇನ್ಫೆಕ್ಷನ್ ಟ್ರೀಟ್ಮೆಂಟ್ಸ್. ಅದಕ್ಕೋಸ್ಕರ ಆ ಪರ್ಟಿಕ್ಯುಲರ್ ಕಾಂಪೊನೆಂಟ್ನ ನಾವು ಯೂಶಲಿ ಈ ಪರ್ಟಿಕ್ಯುಲರ್ ಸಿಸ್ಟಮಲ್ಲಿ ಮೆಜಾರಿಟಿ ಆಫ್ ದ 99% ಆಫ್ ದ ಪ್ಯಾಥೋಜನ್ಸ್ ವಿಲ್ ಬಿ ರಿಮೂವ್ಡ್. ಸೊ ದೀಸ್ ಆರ್ ದ ಸ್ಟ್ಯಾಂಡರ್ಡ್ಸ್ ವಿಚ್ ವಿ ರಿಕ್ವೈರ್ ಇನ್ RI ಸಿಸ್ಟಮ್. ಹೀಗೆ ನೈಟ್ರೇಟ್ಸ್ ಲೆವೆಲ್ಸ್ 0.5 mg per liter ಅಂತ ಕಡಿಮೆ ಇರಬೇಕು. DO ಆಲ್ವೇಸ್ ಮೋರ್ ದೆನ್ 4 mg per liter. ಬಟ್ ಇದರ ಲಿಮಿಟ್ ಕೂಡ ಇದೆ, ನಾಟ್ ಮೋರ್ ದೆನ್ 8 mg per liter, ಬಟ್ ಒಕೇಶ್ನಲಿ 10 mg ವರೆಗೂ ನೋಟಿಸ್ ಆಗುತ್ತೆ, ಬಟ್ ನಾಟ್ ಮೋರ್ ದೆನ್ 2 days. 10 mg ಗಿಂತ ಜಾಸ್ತಿ ಆದರೆ ದೆನ್ ಇಟ್ ಬಿಕಮ್ಸ್ ಟು ಮಚ್ ಕಾನ್ಸಂಟ್ರೇಟೆಡ್. ನಾವು ಅದನ್ನು ಗ್ಯಾಸ್ ಬಂಬಲ್ ಡಿಸೀಸ್ ಅಂತ ಹೇಳ್ತೇವೆ. ಟು ಮಚ್ ಕಾನ್ಸಂಟ್ರೇಟೆಡ್ ಕೂಡ ಒಳ್ಳೆಯದಲ್ಲ. ಈಗ ಎಕ್ಸಾಂಪಲ್ ನಮ್ಮ
ಕೋವಿಡ್ ಟೈಮಲ್ಲಿ ಸೆಕೆಂಡ್ ವೇವಲ್ಲಿ ನಾವು ಯೋಚನೆ ಮಾಡಿದಾಗ ದೇರ್ ವಾಸ್ ಡಿಸ್ಕಷನ್ ಅಬೌಟ್ ಇಂಡಸ್ಟ್ರಿಯಲ್ ಆಕ್ಸಿಜನ್ ಸಿಲಿಂಡರ್ಸ್ ಆ್ಯಂಡ್ ಹ್ಯೂಮನ್ ಎಫಿಷಿಯಂಟ್ ಆರ್ ಹ್ಯೂಮನ್ ಸೇಫ್ಟಿ ಆಕ್ಸಿಜನ್ ಸಿಲಿಂಡರ್ಸ್ ರೈಟ್. ಆಗ ಕೇಳಿರ್ಬೋದು ಆಕ್ಸಿಜನ್ ಸಿಲಿಂಡರ್ಸ್ ಏನು ಇಂಡಸ್ಟ್ರಿಯಲ್ಲಿ ಇರೋದನ್ನೇ ನಾವು ಯೂಸ್ ಮಾಡಬೇಕಾ? ನೋ, ವಿ ಕಾಂಟ್ ಯೂಸ್ ಇಟ್ ಬಿಕಾಸ್ ಇಟ್ ಇಸ್ ಟೂ ಮಚ್ ಸ್ಯಾಚುರೇಟೆಡ್. ಅದು ನಮ್ಮ ಬಾಡಿಗೆ ಆಗೋದಿಲ್ಲ. ಬಟ್ ನಮ್ಮಲ್ಲಿ ಬಾಡಿಗೆ ಸೂಟ್ ಆಗಿರುವಂಥ ಆಕ್ಸಿಜನ್ ವೇರ್ ಇಟ್ ಇಸ್ ಲೆಸ್ ಕಾನ್ಸಂಟ್ರೇಟೆಡ್ ವಿಚ್ ಆ್ಯಕ್ಚುಲಿ ಗೆಟ್ಸ್ ಡಿಸಾಲ್ವ್ಡ್ ಇನ್ ದ ಬ್ಲಡ್ ಸ್ಟ್ರೀಮ್, ಅದನ್ನು ಮಾತ್ರ ನಾವು ಯೂಸ್ ಮಾಡಲಿಕ್ಕೆ ಸಾಧ್ಯ. ಸೇಮ್ ಥಿಂಗ್ ವಿತ್ ಅನಿಮಲ್ಸ್ ಆಸ್ ವೆಲ್. ಅದನ್ನು ನಾವು ಇಲ್ಲಿ ಯೂಸ್ ಮಾಡಿ ನಾವು ಕನ್ಸ್ಯೂಮ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಪಿ ಎಚ್ ಬಗ್ಗೆ ಹೇಳ್ತಾ ಇದೆ, ಇಟ್ ಈಸ್ ಅ ಪ್ರೊಡಕ್ಟಿವ್ ಇಂಡೆಕ್ಸ್. ಸೊ ಇಟ್ ಈಸ್ ಅಬೌಟ್ 6.5 to 8.5, but 8 is fine. Yeah. And alkalinity 100 mg per liter. And alkalinity is also very much important because ಡಿಗ್ಯಾಸಿಂಗ್ ಪ್ರೊಸೆಸ್ಸಲ್ಲಿ ಆಲ್ಕಲಿಟಿ ಆಲ್ವೇಸ್ ಡ್ರಾಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಬ್ಯಾಲೆನ್ಸಿಗೆ ತರಲಿಕ್ಕೋಸ್ಕರ ನಮಗೆ ಏರೇಷನ್ನ ಮಾಡುವಂಥದ್ದು ಪ್ಲಸ್ ಅಪ್ಲಿಕೇಶನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮಾಡೋದು ಇದು. ಸೊ ಇಷ್ಟೆಲ್ಲ ಕಲ್ಚರ್ ಸಿಸ್ಟಮ್ ಇದ್ರ ಬಗ್ಗೆ, ಇದು ಪ್ರೋಸೆಸ್ ಬಗ್ಗೆ ಮಾತಾಡಿದ್ವಿ. ಪ್ರೋಸೆಸ್ ಆದಮೇಲೆ ಬಟ್ ಇದರಲ್ಲಿ ಕಲ್ಚರ್ ಮಾಡುವಂಥ ಸ್ಪೀಷೀಸ್ ಕೂಡ ಇಂಪಾರ್ಟೆಂಟ್ ಅಲ್ವಾ? ಯಾವ ಸ್ಪೀಷೀಸ್ ನಮ್ಮಲ್ಲಿ ಡಿಮ್ಯಾಂಡ್ ಇದೆ, ಯಾವ ಸ್ಪೀಷೀಸ್ ಇದರಲ್ಲಿ ಸೂಟಬಲ್ ಇದೆ ಅನ್ನೋದನ್ನು ಕೂಡ ನೋಡಬೇಕು. ಸೊ ತಿಲಾಪಿಯಾ, the most common one, even though it is exotic species, but it is a good species, adu RI system ke suitable agire. Next comes Pangasius. This is also exotic species but cultured in variety of ecosystems, so again it can be used in RI system. Rapid growth, and it has ಇನ್ನೊಂದು ಫಿಶ್ ಜೊತೆಗೆ ಅಗ್ರೆಸಿವ್ ಬಿಹೇವಿಯರ್ ಇಲ್ಲ, ಸೊ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡೋದು, even though it is catfish. Next is Magur Clarius botrachus. This is Indian catfish, but it growth delayed but very tasty fish and highly prized fish. So ಇದನ್ನ ಕೂಡ ಕಲ್ಚರ್ ಮಾಡೋಕ್ಕೆ ಸಿಸ್ಟಮ್. ಬಟ್ ಈ ಕ್ಯಾಟ್ಫಿಶ್ ಬಗ್ಗೆ ಮಾತಾಡಿದಾಗ ದೇರ್ ವಿಲ್ ಬಿ ಎ ಕನ್ಫ್ಯೂಷನ್. ಯಾಕಂದರೆ ಒನ್ ಪರ್ಟಿಕ್ಯುಲರ್ ಕ್ಯಾಟ್ಫಿಶ್ ಇದೆ ವಿಚ್ ಈಸ್ ಆಫ್ರಿಕನ್ ಕ್ಯಾಟ್ಫಿಶ್. ಅದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಬ್ಯಾನ್ ಮಾಡಿದೆ. ಸೊ ಅದನ್ನು ಯಾವಾಗಲೂ ಇಲ್ಲಿ ಕಂಪೇರ್ ಮಾಡ್ತಾರೆ, ಅದನ್ನು ಹೇಳ್ತಾರಲ್ಲ ಕೋತಿ ತಾನು ತಿಂದು ಏನಕ್ಕೆ ಮೂತಿಗೆ ಒಂದು ಏನೋ ಒಂದು ಗಾದೆ ಆ ಥರ ಆಗಿದೆ. ಪಾಪ ಆಫ್ರಿಕನ್ ಕ್ಯಾಟ್ಫಿಶ್ ಮಾಡಿರೋ ತಪ್ಪಿಗೆ ಇಂಡಿಯನ್ ಕ್ಯಾಟ್ಫಿಶ್ಗೆ ಅದು ಪರಿಣಾಮ ಬೀರಿದೆ. ಆಫ್ರಿಕನ್ ಕ್ಯಾಟ್ಫಿಶ್ ಇಸ್ ಅ ವರೇಷಿಯಸ್ ಫೀಡರ್. ಇಟ್ ಇಸ್ ಲೈಕ್ ಕೀಪಿಂಗ್ ಎ ಟೈಗರ್ ಅಟ್ ಹೋಮ್. ಎಷ್ಟೇ ಫೀಡ್ ಕೊಟ್ಟರು ಹಸಿವಾಗಿ ಇದ್ದೇ ಇರುತ್ತೆ, ಒಂದಲ್ಲ ಒಂದಿನ ಫೀಡ್ ಮಾಡೋರೇ ತಿನ್ನತ್ತೆ. ಸೊ ಸೇಮ್ ಥಿಂಗ್ ವಿತ್ ಆಫ್ರಿಕನ್ ಕ್ಯಾಟ್ಫಿಶ್. ಎಷ್ಟೇ ಫೀಡ್ ಕೊಟ್ಟರು ತಿನ್ನುತ್ತೆ, ಯಾವ ಸ್ಪೀಷೀಸ್ ಕೊಟ್ಟರು ತಿನ್ನುತ್ತೆ, ಜೊತೆಗೆ ಏನು ಅನಿಮಲ್ ಕೊಟ್ಟರು ತಿನ್ನುತ್ತೆ. ಯಾವಾಗ ಅದು ಹಸಿವು ಜಾಸ್ತಿಯಾಗಿ ಅದಕ್ಕೆ ಬೇಕಾಗಿರೋ ಫೀಡ್ ಸಿಗಲ್ಲ, ಅದು ಒಂದು ಪಾಂಡಿಂದ ಇನ್ನೊಂದು ಪಾಂಡ್ಗೆ ಹೋಗುತ್ತೆ. ದಟ್ ಈಸ್ ಮೈಗ್ರೇಷನ್ ವಿತೌಟ್ ವಾಟರ್. ಇಟ್ ಕ್ಯಾನ್ ಸರ್ವೈವ್ ವಿತೌಟ್ ವಾಟರ್ ಫಾರ್ 4 months. ಸೊ ಈ ಥರದ ಹಾರ್ಡಿ ಸ್ಪೀಷೀಸು ಆಫ್ರಿಕನ್ ಕಾಂಟಿನೆಂಟಲ್ಲಿ ಕಾಮನ್. ಆದರೆ ನಮ್ಮ ಇಂಡಿಯಾಗೆ ಅದು ಎಕ್ಸ್ಪೆರಿಮೆಂಟಲ್ ಪರ್ಪಸ್ ಪ್ಲಸ್ ಇಲ್ಲಿಗಲಿ ಇಟ್ ಎಂಟರ್ಡ್ ಥ್ರೂ ಬಾಂಗ್ಲಾದೇಶ್. ಈಗ ಅದು ಯಾವ ಕೆರೆಯಲ್ಲಿಲ್ಲ, ಯಾವ ನದಿಯಲ್ಲಿಲ್ಲ ಅನ್ನೋದು ನಮಗೆ ಒಂದು ಸರ್ಪ್ರೈಸ್. ಅದು ನೀವು ಯಾವುದೇ ಕೆರೆ ತಗೊಳ್ಳಿ, ಸಾಂಗೆ ಟ್ಯಾಂಕಿ ತಗೊಳ್ಳಿ, ಹೆಬ್ಬಾಳ ಕೆರೆ ತಗೊಳ್ಳಿ, ಯಾವುದು ತಗೊಳ್ಳಿ, ಎಲ್ಲದರಲ್ಲೂ ಇದೆ. ಯಾವಾಗ ಅದು ಲೋಕಲ್ ನಮ್ಮ ಇಂಡಿಜಿನಿಯಸ್ ಸ್ಪೀಷೀಸ್ನ ಕನ್ಸ್ಯೂಮ್ ಮಾಡುತ್ತೆ, ಇಕಾಲಜಿಕಲ್ ಇಂಬ್ಯಾಲೆನ್ಸ್ ಶುರು ಆಗುತ್ತೆ. ಸೊ ಯಾವಾಗ ಅದಕ್ಕೆ ಬೇಕಾಗಿರೋ ಫಿಶ್ಗಳು ಸಿಗೋದಿಲ್ಲ, ದೆನ್ ಇಟ್ ಸ್ಟಾರ್ಟ್ಸ್ ಇಟ್ಸ್ ಓನ್ ಕ್ಯಾನಿಬಲಿಸ್ಟಿಕ್ ಬಿಹೇವಿಯರ್. ತನ್ನ ದೊಡ್ಡ ಮೀನು ಚಿಕ್ಕ ಮೀನು ತಿನ್ನೋದು ಶುರು ಮಾಡುತ್ತೆ. ನೆಕ್ಸ್ಟು ಅಗ್ರೆಸಿವ್ ಬಿಹೇವಿಯರ್ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದಾಗ, ವೆದರ್ ಇಟ್ ಈಸ್ ಅನಿಮಲ್, ಎನಿ ಸಾರ್ಟ್ ಆಫ್ ಅನಿಮಲ್, ವೆದರ್ ಇಟ್ ಈಸ್ ಡಾಗ್ ಆರ್ ಎನಿ ಕ್ಯಾಟಲ್ ಆರ್ ಈವನ್ ಹ್ಯೂಮನ್ಸ್, ಏನಕ್ಕೆ ಅಂತ ವಾಟರ್ ಇಳಿದಾಗ ಬೈಟಿಂಗ್ ಬಿಹೇವಿಯರ್ ಶುರು ಆಗುತ್ತೆ. ಸೊ ದಿಸ್ ಈಸ್ ದ ಮೇನ್ idea behind the banning. And second thing is, since it is a voracious feeder, ಒಳ್ಳೆ ಗ್ರೋತ್ ಇರೋವಂಥದ್ದು ಮತ್ತು ಏನೇ ಕೊಟ್ಟರು ತಿನ್ನೋಂಥದ್ದು ಇರೋದ್ರಿಂದ ಕಂಟ್ರೋಲ್ಡ್ ಕಂಡೀಷನಲ್ಲಿ, ಬಯೋಸಿಕ್ಯೂರ್ಡ್ ಕಂಡೀಷನಲ್ಲಿ ಆ್ಯಕ್ಚುಲಿ ಆ ಸ್ಪೀಷೀಸ್ನ ಕಲ್ಚರ್ ಮಾಡಿದ್ರೆ ಇಟ್ಸ್ ಎ ವೆರಿ ಗುಡ್ ಕ್ಯಾಂಡಿಡೇಟ್ ಸ್ಪೀಷೀಸ್. ಬಟ್ ನಮ್ಮ ರೈತರು ಏನು ಮಾಡಿದ್ರು, ಅದನ್ನು ಸತ್ತಿರೋಂಥ ನಾಯಿ ಹಾಕಿದ್ರು, ಸ್ಲಾಟರ್ ವೇಸ್ಟನ್ನ ಹಾಕಿದ್ರು. ಫಿಶ್ಗೇನೂ ಆಗಲ್ಲ, ಫಿಶ್ಗೆ ಇದು ಡಿಸೀಸ್ ಔಟ್ಬ್ರೇಕ್ ಆಗೋದಿಲ್ಲ, ಬಟ್ ಇಟ್ ಕ್ಯಾರೀಸ್ ಲಾಟ್ ಆಫ್ ಪ್ಯಾಥೋಜನ್ಸ್ ಇದೆ. ಆ ವಾಟರ್ ಹೇಗಾಗಿರುತ್ತೆ ಅಂತಂದರೆ ನಮ್ಮ ನಾರ್ಮಲ್ ಮೋರಿ ನೀರು ಎಷ್ಟೋ ಬೆಟರ್ ಆಗುತ್ತೆ, ಅಷ್ಟು ಅದಕ್ಕಿಂತ ವರ್ಸ್ಟ್ ಇದೆ. ಸೊ ಯಾವಾಗ ಈ ಥರದ ಕಂಡೀಷನ್ಸ್ನೆಲ್ಲ ನೋಡಿದ್ರು ಗೌರ್ಮೆಂಟ್, ದಿ ಬಾರ್ಡರ್ ವಿತ್ ಸೋ ಮೆನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಲ್ಲ. ಬೆನಿಫಿಟ್ಸ್ ಯಾವಾಗ ಜಾಸ್ತಿ ಸಿಗ್ತಾ ಇದೆ ಅಂತಂದಾಗ ಏನು ಮಾಡ್ತಾರೆ ಅಂದರೆ, ಈಸಿಯಾಗಿ ನಾನು ಯಾಕೆ 40 rupees ಕೊಟ್ಟು 1 kg ತೊಗೊಳ್ಳಿ, ಇಲ್ಲಿ 10 ರೂಪಾಯಿ ಕೊಟ್ಟರೆ ಸ್ಲಾಟರ್ ವೇಸ್ಟ್ ಸಿಗುತ್ತೆ ಅನ್ನೋ ಲೆವೆಲ್ಗೆ ಶುರು ಮಾಡೋದು. ಇದು ಆಬ್ವಿಯಸ್ಲಿ ಎಲ್ಲ ಯಾರ್ಯಾರ ಫಾರ್ಮರ್ಗಿರೋ ಮೆಂಟಾಲಿಟಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ನ ರೆಡ್ಯೂಸ್ ಮಾಡಬೇಕು ಅಂತ ಇರೋ. ಸೊ ಯಾವಾಗ ಈ ಥರ ಆಗುತ್ತೆ, ಅನ್ಹೈಜಿನಿಕ್
ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ, ಅದರಿಂದ ದೇರ್ ವಾಸ್ ಲಾಟ್ ಆಫ್ ಇಶ್ಯೂಸ್ ರಿಲೇಟೆಡ್ ದ್ಯಾಟ್. ಸೊ ಅದಕ್ಕೋಸ್ಕರ ಅದನ್ನು ಬ್ಯಾನ್ ಮಾಡಿದ್ದಾರೆ. ವಿ ಆರ್ ನಾಟ್ ಸಪೋಸ್ ಟು ಕ್ಯಾಚ್, ಕಲ್ಚರ್ ಆರ್ ಕನ್ಸ್ಯೂಮ್ ಆಫ್ರಿಕನ್ ಕ್ಯಾಟ್. ಓಕೆ, ಆ್ಯಂಡ್ ಕ್ಲಿಯರೆಸ್ಟ್ ಬಿಟ್ಟರೆ ದಿಸ್ ಇಸ್ ಮಗೂರು. ನಾವು ಯಾರಾದರೂ ಹಳ್ಳಿ ಕಡೆಯವರಿದ್ದರೆ ಫಸ್ಟ್ ಮಳೆ ಏನು ಬರುತ್ತೆ, ಮುಂಗಾರು ಮಳೆ ಬರುತ್ತೆ, ನದಿಗಳಿಂದ ಅಥವಾ ಕೆರೆಗಳಿಂದ ತೊರೆಗಳಿಂದ ನೆಲದ ಮೇಲೆ ನಡ್ಕೊಂಡು ಇವು ಗದ್ದೆಗಳಿಗೆ ಬರುತ್ತೆ. ಸೊ ಆ ಒಂದು ಇದನ್ನು ನೆನ್ಪಿಟ್ರೆ ಈ ಮೀನು ನೆನಪಿರುತ್ತೆ. ನೆಕ್ಸ್ಟ್ ಇಸ್ ಮೊರಲ್. ನಾನು ಆಗಲೇ ಹೇಳ್ತಿದ್ದೆ, ಒಂದು ಆಂಧ್ರ ಪ್ರದೇಶದಲ್ಲಿ ಒಂದು ಅಸ್ತಮಾಗೆ ಟ್ರೀಟ್ಮೆಂಟ್ ಅಂತ ಯೂಸ್ ಮಾಡ್ತಾರೆ ಅಂತ. ಇದರದ್ದೇ ಮರಿ. ಇಟ್ಸ್ ಅ ವೆರಿ ಗುಡ್ ಟೇಸ್ಟಿ ಫಿಶ್, ಆಂಧ್ರ ಸ್ಟೇಟ್ ಫಿಶ್. ಸೊ ಮೊರಲ್ ಫಿಶ್ ಅಂತ. ಸೊ ಅದನ್ನು ಕಲ್ಚರ್ ಮಾಡೋದಕ್ಕೋಸ್ಕರ RI ಸಿಸ್ಟಮ್ ಈಗ ಪ್ರೆಸೆಂಟ್ ಕಂಡೀಷನಲ್ಲಿ ಅದು ಕರ್ನಾಟಕ ಅಲ್ಲಿ ಮತ್ತು ಸೌತ್ ಇಂಡಿಯಾದಲ್ಲಿ ತುಂಬ ಫೇಮಸ್ ಆಗ್ತಾ ಇರೋಂಥ ಸ್ಪೀಷೀಸ್. ನೆಕ್ಸ್ಟ್ ಇದೆಲ್ಲ ಬ್ರಾಕಿಶ್ ವಾಟರ್ಸ್, ದಟ್ ಈಸ್ ಲೈಕ್ ಸೀ ವಾಟರ್ ಮತ್ತು ಫ್ರೆಶ್ ವಾಟರ್ ಎಲ್ಲಿ ಸೇರುತ್ತೆ ಅಲ್ಲ ಬರ್ತದೆ. ಸೊ ಈ ಸ್ಪೀಷೀಸ್ ಆರ್ ಕಲ್ಚರ್ಡ್ ಇನ್ ಕೋಸ್ಟಲ್ ಎನ್ವಿರಾನ್ಮೆಂಟ್. ಬಾರಾಮಂಡಿ ಸೀ ಬಾಸ್ ಅಂತ ಹೇಳ್ತೇವೆ. ಸೊ ಇದು ಕೂಡ ವಿತಿನ್ ಸ್ಪ್ಯಾನ್ ಆಫ್ 2 years it grows to about 3 to 4 kilos, which fetches at about 300 to 400 rupees per kg. So again carnivore species. ಕೇಜ್ ಫಾರ್ಮಿಂಗ್ ಅಂತ ನಾವು ಮಾಡ್ತೇವೆ. ಕೇಜ್ ಫಾರ್ಮಿಂಗಲ್ಲಿ ಕೂಡ ಈ ಸ್ಪೀಷೀಸ್ನ ನಾವು ಯೂಸ್ ಮಾಡೋದು. ಕೋಬಿಯಾ ಅಗೇನ್ ಸೇಮ್ ಥಿಂಗ್, ಸಿ ಕೇಜಸ್ಸಲ್ಲಿ ನಾವು ಇದು ಮಾಡೋದು. ಸಿಯಲ್ಲಿ ಕೇಜಸ್ ಮಾಡಿಬಿಟ್ಟು ಅದರಲ್ಲಿ ಫಿಶಸ್ನ ಟ್ರ್ಯಾಪ್ ಮಾಡಿ ಅಲ್ಲೇ ಫೀಡ್ ಮಾಡಲಿಕ್ಕೆ ಬಿಡೋ ಅಂಥದ್ದು. ನೆಕ್ಸ್ಟ್ ಇಸ್ ಪ್ಯಾಂಪನೋ, ಅಗೇನ್ ಸೇಮ್ ಬ್ರಾಕಿಶ್ ವಾಟರ್ ಸ್ಪೀಷೀಸ್, ಇದನ್ನು ಮಾಡೋದು. ನೆಕ್ಸ್ಟ್ ಇಸ್ ಪರ್ಲ್ ಸ್ಪಾಟ್ ಕರಿಮೀನು. ದಿಸ್ ಇಸ್ ಕೇರಳ ಸ್ಟೇಟ್ ಫಿಶ್. ಇದು ಬ್ರಾಕಿಶ್ ವಾಟರ್ ಸ್ಪೀಷೀಸ್, ಬಟ್ ಇದನ್ನ ಫ್ರೆಶ್ ವಾಟರ್ ಕೂಡ ಅಕ್ಲಮಟೈಸ್ ಮಾಡಿದ್ದೇವೆ. ಈಗ ಫ್ರೆಶ್ ವಾಟರ್ ಕೂಡ ಈ ಸ್ಪೀಷೀಸ್ನ ಕಲ್ಚರ್ ಮಾಡೋಕ್ಕೆ ಸಾಧ್ಯ. ನೆಕ್ಸ್ಟ್ ಇಸ್ ರೇನ್ಬೋ ಟ್ರೌಟ್. ದಿಸ್ ಇಸ್ ಆ್ಯಕ್ಚುಲಿ ಕೋಲ್ಡ್ ವಾಟರ್ ಸ್ಪೀಷೀಸ್. ಅಂದರೆ ಯಾವುದೇ ಪರ್ಟಿಕ್ಯುಲರ್ ಫಿಶು ತನ್ನ ಎಂಟೈರ್ ಲೈಫ್ ಸೈಕಲ್ ಲೆಸ್ ದೆನ್ 20 degrees Celsiusಲ್ಲಿ ಬದುಕುತ್ತೆ. ಅದನ್ನು ನಾವು ಕೋಲ್ಡ್ ವಾಟರ್ ಫಿಶ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಕಾಮನ್ ಇನ್ ಕಾಶ್ಮೀರ್, ಹಿಮಾಚಲ್, ಅರುಣಾಚಲ್ ಪ್ರದೇಶ್ ಆ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ. ಸೊ ಇದನ್ನು ಕೂಡ ನಾವು ಕಲ್ಚರ್ ಮಾಡುವಂಥದ್ದು. RI ಸಿಸ್ಟಮ್, ದಿಸ್ ಇಸ್ ದ ಬೆಸ್ಟ್. ಸೊ ನಾನು ಆಗಲೇ ಹೇಳ್ತಿದ್ದಾಗೆ ಈ ಒಂದು ಪರ್ಟಿಕ್ಯುಲರ್ ಸ್ಪೀಷೀಸ್ನ ನಾವು ಈಗೇನು ನೋಡಿದ್ವಿ ಅದನ್ನೆಲ್ಲ ಮಾಡಿದಾಗ ಈ RI ಸಿಸ್ಟಮ್ಗೆ ನಾವು ತಗೋತಾ ಇದ್ದೀವಿ ಅಂದರೆ ಅದಕ್ಕೆ ಕೆಲವು ಕ್ವಾಲಿಟೀಸ್ ಬೇಕು. ಒಂದು ಡಿಸೀಸ್ ರೆಸಿಸ್ಟೆಂಟ್ ಇದೆಯಾ, ಸಣ್ಣ ಪುಟ್ಟ ಡಿಸೀಸ್ ಆಗಬೇಕಾದರೂ ಕೂಡ ಫಿಶು ಅದನ್ನು ತಡ್ಕೊಳ್ಳೋಂಥ ಶಕ್ತಿ ಇರಬೇಕು. ಅದಕ್ಕೋಸ್ಕರ ನಾವು ಡಿಸೀಸ್ ರೆಸಿಸ್ಟೆಂಟ್ ಸ್ಪೀಷೀಸ್ನ ನಾವು ತಗೋತೇವೆ. ಅನದರ್ ಒನ್ ಇಸ್ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್. ಬೇರೆ ಒಂದು ಸ್ಪೀಷೀಸ್ ಜೊತೆ ಜಗಳ ಆಡಬಾರ್ದು. ಕಾಂಪಿಟೇಷನ್ ಫಾರ್ ಸ್ಪೇಸ್, ಫುಡ್ ಇದನ್ನು ಮಾಡಬಾರ್ದು. ನೆಕ್ಸ್ಟ್ ಇಸ್ ಫಾಸ್ಟರ್ ಗ್ರೋತ್ ರೇಟ್. ಇಷ್ಟೆಲ್ಲ ಮಾಡ್ತಾರೆ ನಾವು ಗ್ರೋತ್ನ ಅಚೀವ್ ಮಾಡಲಿಕ್ಕೆ. ಎಲ್ಲ ತೊಗೊಂಬಂದು ಅದು ವರ್ಷಕ್ಕೆ 100 ಗ್ರಾಮ್ ಬೆಳೆಯುತ್ತೆ ಅಂತಂದರೆ ಅದನ್ನು ತೊಗೊಂಬಂದು ನಾವು ಕಲ್ಚರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಇಸ್ ನಾವು ಕೊಡುವಂಥ ಫೀಡ್ನ ಈಸಿಯಾಗಿ ಅಕ್ಸೆಪ್ಟ್ ಮಾಡೋದು. ವೆದರ್ ಇಟ್ ಇಸ್ ಪ್ರೋಟೀನ್ ರಿಚ್, ಪ್ರೋಟೀನ್ ನಾರ್ಮಲ್ ಫುಡ್ಸ್, ಇದನ್ನು ಅಕ್ಸೆಪ್ಟ್ ಮಾಡೋದು. ನೆಕ್ಸ್ಟ್ ಈಸ್ ಇಷ್ಟೆಲ್ಲ ಪ್ರೊಡ್ಯೂಸ್ ಏನೋ ಮಾಡಿದ್ವಿ, ಮಾರ್ಕೆಟಲ್ಲಿ ಡಿಮ್ಯಾಂಡೇ ಇಲ್ಲ ಅಥವಾ ಕನ್ಸ್ಯೂಮರ್ ತೊಗೊಳಕ್ಕೆ ರೆಡಿ ಇಲ್ಲ ಅಂತಂದರೆ ಕಲ್ಚರ್ ಮಾಡಿ ಉಪಯೋಗ ಇಲ್ಲ. ಸೊ ದ್ಯಾಟ್ಸ್ ವೈ ವಿ ಯೂಸ್ ಕನ್ಸ್ಯೂಮರ್ ಫೀಡ್, ಫಿಶ್ ಆ್ಯಂಡ್ ಹೈ ಪಾಪ್ಯುಲೇಷನ್ ಡೆನ್ಸಿಟಿಯಲ್ಲಿ ಒಂದೇ ಟ್ಯಾಂಕಲ್ಲಿ ಮ್ಯಾಕ್ಸಿಮಮ್ ನಂಬರ್ಸ್ನ ಹಾಕಿ ಕಲ್ಚರ್ ಮಾಡ್ಬೋದಾ, ಆ ಕೆಪಾಸಿಟಿ ಇದೆಯಾ, ಆ ಥರದ ಸ್ಪೀಷೀಸ್ನ ತಗೋಬೋದು. ಮತ್ತು ಶಾರ್ಟ್ ಆಫ್ ಫುಡ್ ಚೈನ್, ಸೊ ದ್ಯಾಟ್ ಇದರಿಂದ ನಮಗೆ ಹೈಯೆಸ್ಟ್ ಇನ್ಕಮ್ ಬರುತ್ತೆ ಅಥವಾ ಪ್ರೊಡಕ್ಷನ್ ಸಿಗುತ್ತೆ ಆ ಇದರಲ್ಲಿ. ಆ್ಯಂಡ್ FCR, ನಾವು ಎಷ್ಟು ಫುಡ್ಡನ್ನು ಕೊಡ್ತೀವಿ, ಎಷ್ಟು ಅದು ಗ್ರೋತ್ ಡೆವಲಪ್ ಆಗಿದೆ, ದಟ್ ಈಸ್ ಫುಡ್ ಕನ್ವರ್ಷನ್ ರೇಷಿಯೋ, ಅದು ಮ್ಯಾಕ್ಸಿಮಮ್ ಇದ್ದರೆ ಬೆಟರ್. Next, there is no much impact on the environment, environmental tolerance, whether it is impact from the environment or the species having impact on the either way. So, ಇದರಲ್ಲಿ ನೋಡುವಂಥ. ಸೊ ದೀಸ್ ಆರ್ ಆಲ್ ದ ಸ್ಪೀಷೀಸ್. ಈಗೆಲ್ಲ ಮೆನ್ಷನ್ ಮಾಡಿದ ಸ್ಪೀಷೀಸ್ ಈ ಒಂದು ಪರ್ಟಿಕ್ಯುಲರ್ ಕ್ರೈಟೀರಿಯಲ್ಲಿ ಅದು ಸಕ್ಸಸ್ ಆಗುತ್ತೆ. ಸೊ ದಟ್ ಈಸ್ ಹೌ ಈ ಸ್ಪೀಷೀಸ್ ಕ್ಯಾನ್ ಬಿ ಯೂಸ್ಡ್. ಸೊ ಈ ಥರದೊಂದು ಇದರಲ್ಲಿ ಬಂದಾಗ ದೀಸ್ ಆರ್ ದ ಸ್ಟಾಕಿಂಗ್ ಡೆನ್ಸಿಟಿ ವೇರ್ ವಿ ಕ್ಯಾನ್ ಯೂಸ್ ಇನ್ ದ RI ಸಿಸ್ಟಮ್. ತಿಲಾಪಿಯಾ 40 to 60 kg ಪರ್ ಮೀಟರ್ ನಾವು ಸ್ಟಾಕಿಂಗ್ ಮಾಡಬೇಕಾಗುತ್ತೆ. ಕ್ಯಾಟ್ ಫಿಶಸ್ ಸ್ವಲ್ಪ ಜಾಸ್ತಿ ಬಿಕಾಸ್ ದೇ ಹ್ಯಾವ್ ಗಾಟ್ ಏರ್ ಬ್ರೀತಿಂಗ್ ಕೆಪಾಸಿಟಿ. So just like human beings, they have the lungs too. We call it ancillary organs. So ಅದಕ್ಕೋಸ್ಕರ ನಾನು ಆಗಲೇ ಹೇಳಿದೆ, ಆಫ್ರಿಕನ್ ಕ್ಯಾಟ್ಫಿಶ್ ಬೇರೆ ಜಾಗಕ್ಕೆ ಅಥವಾ 4 months ವಿತೌಟ್ ವಾಟರ್ ಸರ್ವೈವ್ ಆಗುತ್ತೆ ಅಂತ, ಬಿಕಾಸ್ ದೇ ಹ್ಯಾವ್ ಡೈರೆಕ್ಟ್ ಏರ್ ಬ್ರೀತಿಂಗ್ ಕೆಪಾಸಿಟಿ. ಓಕೆ, ಸೊ ಅದರ್ವೈಸ್ ಮೆಜಾರಿಟಿ ಆಫ್ ದ ಫಿಶಸ್ ಆರ್ ಡಿಪೆಂಡೆಂಟ್ ಆನ್ ಡಿಸಾಲ್ವ್ಡ್ ಆಕ್ಸಿಜನ್, ನಾಟ್ ಆನ್ ದ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್. ಓಕೆ, ಸೊ ಸಮ್ ಕಾರ್ಬ್ಸ್ ಕ್ಯಾನ್ ಬಿ ಯೂಸ್ಡ್
and the water bella and feeds. Different types of feeds are available. So from left side you can see smallest pellets to the biggest pellets. Smallest pellets are either protein content ಜಾಸ್ತಿ ಇರುತ್ತೆ, starting from 42%, and at the end of the production we will reduce it to 24%. So this is how we can actually reduce the cost of production. ಯಾಕಂದರೆ ಫಿಶ್ ದೊಡ್ಡದಾಗ್ತಿಂದ ಹೈಯೆಸ್ಟ್ ಕ್ವಾಲಿಟಿ ಪ್ರೋಟೀನ್ ಮತ್ತೆ ಕೊಡ್ತಾ ಇದ್ರೆ ನಮಗೆ ಕಾಸ್ಟ್ ಪ್ರೊಡಕ್ಷನ್ ಶೂಟ್ ಅಪ್ ಆಗುತ್ತೆ. ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಪ್ರೋಟೀನ್ನ ರಿಡ್ಯೂಸ್ ಆಗಿರೋಂಥ. ಸೊ ಆಲ್ರೆಡಿ ವಿ ಹ್ಯಾವ್ ಕವರ್ಡ್ ಆಲ್ ದಿಸ್ ಸೇಮ್ ಅಡ್ವಾಂಟೇಜ್. ಐ ಡೋಂಟ್ ವಾಂಟ್ ಟು ರಿಪೀಟ್ ಅಗೇನ್ ಅಂಡ್ ಅಗೇನ್. ಆ್ಯಂಡ್ ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಅಂತ ಮಾತಾಡಿದಾಗ, ವಾಟ್ ಈಸ್ ದ ಡಿಸ್ಅಡ್ವಾಂಟೇಜ್ ಆಫ್ RAS? One is like the most important one is like cost of establishment is more. Initial capital investment is more. Second thing is, to understand the technology they have to go through proper training. Hands-on training ಮಾಡೋದು ಮುಖ್ಯ. ಎಲ್ಲಿ ಮಾಡ್ತಿರ್ತಾರೆ ಇದರಲ್ಲಿ ಅದರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ನ ಎರಡು ನೋಡಿ ಆ ಟೆಕ್ನಾಲಜಿನ ಹತ್ಕೊಳ್ಳೋದು ಒಳ್ಳೆಯದು. ಆ್ಯಂಡ್ ದ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಎವ್ರಿವೇರ್ ವಿ ಹ್ಯಾವ್ ದಿಸ್ ಪವರ್ ವೇರಿಯೇಷನ್. ಸೊ ಆ ಒಂದು ಪರ್ಟಿಕ್ಯುಲರ್ ಇದಕ್ಕೆ ಬ್ಯಾಕಪ್ ಫೆಸಿಲಿಟಿಯನ್ನು ನಾವು ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಮೇ ಬಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಕ್ಯಾನ್ ಬಿ ಯೂಸ್ಡ್. ಆ್ಯಂಡ್ ಈ ಇದರಲ್ಲಿ ಸಿನ್ಸ್ ಇಟ್ ಈಸ್ ಇನ್ವಾಲ್ವ್ಡ್ ವಿತ್ ದ electrical concepts, whether it is motors, so if it is not properly handled, there may be chance of fatality here. So adana now note. So these are all the so and obviously advantages ಬಗ್ಗೆ ಈಗಾಗಲೇ ನಾನು especially FCR ಆಗಿರ್ಬೋದು, economical development ಆಗಿರ್ಬೋದು, ಇದ್ರ ಬಗ್ಗೆ ನಿಮಗೆಲ್ಲ ಕವರ್ ಮಾಡಿದ್ದೆ. The same thing ಇದರಲ್ಲಿ. So this is just an example which particular component consumes maximum capacity ಅಂತ ಹೇಳಿ. ನಮ್ಮಲ್ಲಿ ನೋಡ್ಬೋದು ಆ್ಯಕ್ಚುಲಿ ಟ್ಯಾಂಕ್ಸ್ ಮತ್ತು ಫಿಲ್ಟರ್ಗೆ ಹೈಯೆಸ್ಟು ನಾವು ಇನ್ವೆಸ್ಟ್ ಮಾಡಬೇಕಾಗಿರೋದು. ದೆನ್ ಸಿವಿಲ್ ವರ್ಕ್ಸ್ ಇಸ್ ಸಮ್ವಾಟ್ ಓಕೆ ಇಫ್ ಯು ಆರ್ ಯೂಸಿಂಗ್ ಇಟ್ ಇನ್ ಅ ಲಾರ್ಜರ್ ಸ್ಕೇಲ್ ಇದರಲ್ಲಿ ಬಂದಾಗ. ಸೊ ಅದರ್ವೈಸ್ ಅದರ್ ಕಾನ್ಸೆಪ್ಟ್ಸ್ ಆರ್ ಇನ್ ನಾರ್ಮಲ್ ರೇಂಜ್. ಸೊ ದಿಸ್ ಇಸ್ ಅ ನಾರ್ಮಲ್ establishment cost. So if it is 5 to 10 capacity per year, the production capacity, so it's about 50 to 25 lakhs, and normal 50 to 100 tons agite is about 60 to 1.5 crores. So and the really usually majority of the fishing industry they use this more than 200 tons per year. I really 2 to 5 crores investment. But advantage is Pradhan Mantri Matsya Sampada Yojana, it will give 40% subsidy to general and 60% subsidy to women irrespective of caste and SC/ST. So they will get 60% of subsidy in that. But total project cost is really 60% of subsidy and 40% subsidy for general. ಈ ಥರದೊಂದು ಫೆಸಿಲಿಟಿ ಇರೋದ್ರಿಂದ ಅದಕ್ಕಾಗಿ ಈ ಪ್ರೊಡಕ್ಷನ್ನು ಜಾಸ್ತಿ ಆಗಿದೆ. ಸೊ ಇದು RAS system. So next in future concepts, how we can actually integrate with the technology development. ಇದರಲ್ಲಿ A and IoT ಇದರ ಜೊತೆಗೆ ಸಂಯೋಜನೆ ಮಾಡೋದ್ರಿಂದ ನೆಕ್ಸ್ಟ್ ಫ್ಯೂಚರ್ ಇದರಲ್ಲಿ ನಾವೆಲ್ಲದನ್ನು ಕಂಟ್ರೋಲ್ ಮಾಡೋದು. ದೇರ್ ಈಸ್ ನೋ ಇನ್ವಾಲ್ವ್ಮೆಂಟ್ ಆಫ್ ಲೇಬರ್ಸ್ ಹಿಯರ್. ಇದರಲ್ಲಿ ಆಗಲೇ ನಾವು ಸೀಡನ್ನು ತೊಗೊಂಬಂದು ಒಂದು ಹಾಕೋದು ಬಿಟ್ಟರೆ, ಸೊ ಎವ್ರಿಥಿಂಗ್ ಈಸ್ ಆಟೋಮೇಟೆಡ್ ಹಿಯರ್. ಫೀಡಿಂಗ್ ಆಟೋಮೇಟೆಡ್. Next, water circulation is automated. Every water quality is being regularly monitored. Any disease outbreak or any irregular movement of the fish, which is automated. So ಎಲ್ಲದನ್ನು ಡಿಟೆಕ್ಟ್ ಮಾಡಲಿಕ್ಕೆ ಮಾಡುವಂಥ ಈಗಾಗಲೇ ಹಲವಾರು ಇದರಲ್ಲಿ ನಾವು ನೋಡ್ತೇವೆ. ರಿಯಲ್ ಟೈಮ್ ಡೇಟಾನ ಈಗಲೂ ನಾವು ತೊಗೋಬೋದು. ಸೊ ಅದನ್ನು ಮೇ ಬಿ ಇನ್ ದ ಫ್ಯೂಚರ್ ವಿ ವಿಲ್ ಹ್ಯಾವ್ ದಿಸ್ ಟೈಪ್ ಆಫ್ ಕಾನ್ಸೆಪ್ಟ್. ನೆಕ್ಸ್ಟ್, ಕನ್ಸರ್ವೇಷನ್ ಆಫ್ ಎನರ್ಜಿ ಆ್ಯಂಡ್ we can actually integrate with aquaponic concepts. It's a soilless culture. However, same water can be used there so that the plants can be grown by using all these nutrients. And maybe introduction of new species, ಹೊಸ ತಳಿಗಳನ್ನು ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದರೆ ಆಗುತ್ತೆ. ಬಟ್ ಅದು ಫೀಡಿಂಗ್ ಹ್ಯಾಬಿಟ್ಸ್ನ ನಾವು ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಸೊ ಅದು ಸಮಸ್ಯೆ ಆಗ್ಬೋದು ಇದರಲ್ಲಿ. ಯಾಕಂದರೆ ನಾವು ಕಾಟ್ಲಾರು, ಕಾಮನ್ ಇದನ್ನು ಯೂಸ್ ಮಾಡಿದ್ರೆ ನಾವು RAS ಅಲ್ಲಿ ಯೂಸ್ ಮಾಡಿದರೆ ಮಾರ್ಕೆಟಿಗೆ ತೊಗೊಂಬಂದಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಾಸ್ಟ್ ಬಂದಾಗ 200 rupees per kilo ಆಗುತ್ತೆ. ಇಲ್ಲಿ ಕೆರೆಯೆಲ್ಲ ಇಟ್ಬಿಟ್ಟು 50 ರೂಪಾಯಿ ಕೊಡ್ತಿರ್ತಾರೆ. ಅವಾಗ ಅವ್ರ ಮುಂದೆ ನಾವು ಗೊಬ್ಬರ ಹಾಕ್ತೀವಿ. ಸೊ ಅದನ್ನು ನಾವು ಮಾಡಲಿಕ್ಕೆ ಆಗಲ್ಲ.
ಅದಕ್ಕೋಸ್ಕರ ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಯೋಚನೆ ಮಾಡ್ಕೊಂಡು ಯಾವ ಸ್ಪೀಷೀಸ್ನ ಕಲ್ಚರ್ ಮಾಡಲಿಕ್ಕೆ ಸೂಟಬಲ್ ಇರುತ್ತೆ ಅದನ್ನು ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಗ್ರೌಂಡ್ ವಾಟರ್ ಎನಿ ವಾಟರ್ ರಿಸೋರ್ಸ್ನ ನಾವು ಆ್ಯಕ್ಚುಲಿ ಕನ್ಸರ್ವ್ ಮಾಡಿ ಅದನ್ನು ನಾವು ಎಫಿಷಿಯೆಂಟಾಗಿ ಯೂಸ್ ಮಾಡಲಿಕ್ಕೆ ಸಾಧ್ಯ. ದೆನ್ ಕಾರ್ಬನ್ ಫುಟ್ ಪ್ರಿಂಟ್ನ ನಾವು ರಿಡ್ಯೂಸ್ ಮಾಡಲಿಕ್ಕೆ ಕೂಡ ಸಾಧ್ಯ ಇದೆ, ಬಿಕಾಸ್ ದರ್ ಆರ್ ನೋ ಮಚ್ ಇನ್ವಾಲ್ವ್ಮೆಂಟ್ ಆಫ್ any pollution development, or we are harming any natural resource, harming this matter. So this is RAS, and we know, obviously I know that this is a new concept, and the concepts which involve like maybe technical concepts and all, so adon ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. I can understand that, but basic how the RA system process works ಅನ್ನೋದನ್ನ ಬೇಸಿಕ್ ಅರ್ಥ ಮಾಡ್ಕೊಂಡ್ರೆ ಸಾಕು, and based on that we can actually take up the culture in a detailed product. ಯಾಕಂದ್ರೆ RA system ನ ಒಂದು ಟ್ರೈನಿಂಗ್ನ ನಾವು ಕಂಪ್ಲೀಟ್ ಮಾಡಬೇಕಾದ್ರೆ minimum 5 days ಬೇಕು either. So within 1 hour we can concise and I can give highlights of it either. So this is RAS, and this is my contact details. If you are interested to know more about it, you can come to our office, you can visit the demo units. ಅಲ್ಲಿ ಇರೋಂಥ ನಮ್ಮ ಕಾನ್ಸೆಪ್ಟ್ಸ್ ಡೆಮೋ ಯೂನಿಟ್ಸ್ನ ನೋಡಿ ನೀವು ನಮ್ಮ ಜೊತೆ ಡಿಸ್ಕಸ್ ಮಾಡ್ಬೋದು. ದೆನ್ ಟ್ರೈನಿಂಗ್ಸ್ ಇರುತ್ತೆ ರೆಗ್ಯುಲರ್ ಆಗಿ, ಸೊ ಆ ಟ್ರೈನಿಂಗ್ಸಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿ ಯು ಕ್ಯಾನ್ ಗೆಟ್ ಅ ಸರ್ಟಿಫಿಕೇಶನ್ ಆಫ್ ದ್ಯಾಟ್ ವಿಚ್ ಈಸ್ ಸೂಟಬಲ್ ಆರ್ ಎಲಿಜಿಬಲ್ ಟು ಗೆಟ್ ಗೌರ್ಮೆಂಟ್ ಬೆನಿಫಿಟ್ಸ್. ನೀವು ಗೌರ್ಮೆಂಟಲ್ಲಿ PMSSY ಸ್ಕೀಮ್ಸ್ ಆಗಿರ್ಬೋದು, ಏನೇ ಸ್ಕೀಮ್ಸ್ ಆಗಿರ್ಬೋದು, ಅದನ್ನು ತಗೊಳ್ಳಿಕ್ಕೆ ಆ ಸರ್ಟಿಫಿಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಆ ಥರ ಟ್ರೈನಿಂಗ್ ಪ್ರಾಡಕ್ಟ್ಸ್ ನಾವು ಕೊಡ್ತೇವೆ ನಮ್ಮ. ಆ್ಯಂಡ್ ಆಲ್ ಡಿಸೀಸ್ ಆರ್ ಬ್ರೇಕ್ಸ್ ಅಥವಾ ಎನಿ ಸಾರ್ಟ್ ಆಫ್ ವಾಟರ್ ಕ್ವಾಲಿಟಿ ಮಿಸ್ಮ್ಯಾನೇಜ್ಮೆಂಟ್ಸ್ ಏನಿದೆ ಅದರ ಟೆಸ್ಟಿಂಗ್ ನಮ್ಮದು ಲ್ಯಾಬ್ಸ್ ಇದೆ. ಸೊ ವಿಲ್ ಡೂ ದ ಅನಾಲಿಸಿಸ್ ಆ್ಯಂಡ್ ವಿ ವಿಲ್ ಸರ್ಟಿಫೈ ವೆದರ್ ದ ಫಿಶ್ ಹಸ್ ಗಾನ್ ಥ್ರೂ ಎನಿ ಸರ್ಟನ್ ಸ್ಟ್ರೆಸ್ ಆರ್ ಫೇಸ್ಡ್ ಎನಿ ಡಿಸೀಸ್. ಅದನ್ನು ನಾವು ಹೇಳಿ ರೆಮಿಡಿಯಲ್ ಮೆಜರ್ಸ್ನ ನಾವು ತಿಳಿಸ್ಕೊಳ್ತೀವಿ ಕೆಲಸ ಮಾಡ್ತೀವಿ. So this is about RAS. So if you have any queries, please feel free to ask. ಏನು ಇಲ್ಲ ಅಂತಂದರೆ ಮಧ್ಯಾಹ್ನ ಲಂಚ್ ಆದಮೇಲೆ ಒಳ್ಳೆ ನಿದ್ದೆ ಬಂತು ಅಂತ ಹೇಳ್ಬೋದು ಅಷ್ಟೇ. ಆ್ಯಂಡ್ ಐ ಕ್ಯಾನ್ ಸಿ ಲಾಟ್ ಆಫ್ ಫೇಸ್, ಯಾಕಂದ್ರೆ ಐ ನೋ ಇಟ್ಸ್ ಅ ಚಾಲೆಂಜಿಂಗ್ ಥಿಂಗ್. ಆಫ್ಟರ್ ಪೋಸ್ಟ್ ಲಂಚ್ ಲೆಕ್ಚರ್ ಕೇಳೋದು ಭಾರಿ ಕಷ್ಟ ಇದೆ. ಸಿನ್ಸ್ ಫ್ರಮ್ ಸ್ಟೂಡೆಂಟ್ ಡೇಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ especially with the new concepts, bouncers tarane agutte. So I can understand that. Apart from that, basics artha agidre saku. I will be very happy, at least a small process if you have taken into your head. That's more than enough. Anything? ಹೀಗಿಲ್ಲ ಅನ್ನೋ ಮತ್ತಾದರೂ ಕೇಳುವ. ಏನೋ ಸ್ಟೂಡೆಂಟ್ಸ್ ವಿಲ್ ಹೆಸಿಟೇಟ್, ಬೇರೆ ಯಾರಾದರೂ ಸೇರಿದ್ರೆ ದಯವಿಟ್ಟು ಮತ್ತೆ ಕೇಳ್ಬೋದು. ಸರ್ Thank you very much, sir, for the informative and engaging session on production of fishes through the advanced aquaculture technologies RAS. Now I request our coordinators to kindly felicitate Dr. Chetan